ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋ ರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಅಣ್ಣಯ್ಯ ಶಂಕರಣ, ಹೊಸಿ ಬಾಯಿಲಿ ನೀನು ಒಳಗಡೆ ಕೂತ್ಕೊಂಡು ನಾನು ಒಳಗೆ ಕರಿಬೇಡ. ಬಾಯಿಲಿ ಒಂದು ನಿಮಿಷ ಹೊರಗಡೆ. ಏನು ಹೊರಡಕ್ಕೆ ಚಳಿಲಿ ಯಾಕೆ ಕರಿತಪ್ಪ ಹೊರಕ್ಕೆ? ಚಳಿ ಅಂದ್ಬಿಟ್ಟು ಒಳಗಡೆ ಕೂತ್ಕೊಂಡ್ರೆ ಚಳಿ ಹೆಚ್ಚಾಯ್ತದೆ ಹೊರತು ಕಡಿಮೆ ಆಯ್ತದ? ಆದ್ರೂ ನಮ್ಗೆ ಹಾಕಲ್ಲ, ನಂಗೆ ಶೀತಪಾತ ಜಾಸ್ತಿ ನೋಡು, ಅದಕ್ಕೋಸ್ಕರ ಬಾರಿ ಕೇರ್ಫುಲ್ ಆಗಿರ್ತೀನಿ. ಅಲ್ಲ, ನೀನು ಹೆಂಗಿದ್ರು ಈ ಟವಲ್ ಹಾಕಂದಿದ್ಯಲ್ಲ, ಅದೇ ತಲೆ ಮೇಲೆ ಹಾಕೊಂಡಂಗೆ ಮುಸ್ಕ ಹಾಕೊಂಡಂಗೆ ಹಾಕಬಿಟ್ಟು ಬಾಯಿಲಿ ಹೊಸಿ. ಏನು ಹೇಳ ಶಂಕರಣ, ನೀನು ಆ ಮೊಬೈಲ್ ಐತಲ್ಲ, ಮೊಬೈಲ್ ತಗೊಂಡು ಬಾಯಿಲಿ ಏನಯ್ಯ. ಮೊಬೈಲ್ ಜೊತೆಗೆ ಆಯ್ತು ತಗೊಂಡಿದ್ದೀನಿ. ಅದು ಏನ್ ಗೊತ್ತಾ, ಒಂದು ವಾರದಿಂದವ ಆ ಮಂಜಣ್ಣಂಗೆ ಹೇಳ್ತಾನೆ ಇದ್ದೀನಿ, ಬಾ ಹೊಸಿ ಹುಲ್ಲು ಹಂಡಿದೀನಿ, ಹೊಸಿ ಟ್ರ್ಯಾಕ್ಟರ್ ಹಾಕೊಡು ಅಂತ ಅಂದ್ಬಿಟ್ಟು ಅಂತ. ಅವ್ನು ಹೇಳಿದ ಮಾತಾ ಕೇಳಕ್ಕಲ್ವಲ್ಲ. ಹೊಸಿ ಅವ್ನಿಗೆ ಫೋನ್ ಮಾಡಿ ಒಂದು ಮಾತಾ ಮೆತ್ತಗೆ ಹೇಳಿ ನೀನು. ನೀನು ಶಿವಂಗೆ ಹೇಳಿವ? ಅಲ್ಲ, ಅದು ಏನಾಯ್ತದೆ ಅಂತಂದ್ರೆ ಅವನು 3-4 ಕಡೆ ಒಪ್ಕೊಬಿಟ್ಟವನೆ. ಹಂಗಾಗಿ ಇವನು ಹೊಸಿ ಬಿಡ್ಬಿರ್ತಾನೆ ಅಂತ ಅನ್ಕಂದೆ. ಈಗ ಟ್ರ್ಯಾಕ್ಟರ್ ಇರೋರು ನಮ್ಮೂರ್ದಾಗ ಒಂದು 4-5 ಜನ ಅಷ್ಟೇ ಅಲ್ವಾ. ಹಂಗಾಗಿ ಹೊಸಿ ನೀನ್ ಹೇಳಿದ್ರೆ ಹೊಸಿ ಬಿಡು ಮಾಡ್ಕೊ ಬಂದಾನ ಏನೋ ಅಂತವ. ಮುಂಜಾನೆ ಹೆಂಗೆ ಅಂತಂದ್ರೆ ಸ್ವಲ್ಪ ಹಳಬ ನೋಡು, ಜಾಸ್ತಿ ಜನದ ಜೊತೆ ವ್ಯವಹಾರ, ಅವ್ರು ಇವ್ರು ಕರಿತಾ ಇರ್ತಾರಲ್ಲ, ಇಲ್ಲಿಗೆ ಹೋದು ಮಾಡ್ಕೊಂಡಿರ್ತಾನೆ. ಇವ್ನು ಶಿವಾದ್ರಿ ಹೊಸಬ ಅಲ್ವಾ, ಆಮೇಲೆ ಇವ್ನು ಸ್ವಲ್ಪ ಫಾಸ್ಟ್ ಆಗೋ ಮಾಡ್ತಾನೆ. ಅಲ್ಲ, ಇದು ಹಳಬ್ರ ಕೈಲಿ ಯಾಕೆ ಮಾಡ್ತದ ಅಂತಂದ್ರೆ ಅವನಿಗೆ ಎಲ್ಲಿ ಹೊಡಿಬೇಕು ಹೆಂಗ್ ಹೊಡಿಬೇಕು ಅನ್ನೋದು ಗೊತ್ತು. ಎಷ್ಟು ಅವ್ನು ಸುತ್ಸಿದ್ರೆ ಚೆನ್ನಾಗ್ ಬಿಡ್ತಾವ ಇಲ್ಲಿ ಭತ್ತ ಅನ್ನೋದು ಗೊತ್ತು ಅವನಿಗೆ. ಅದಕ್ಕೆ ಅವನಿಗೆ ಡಿಮ್ಯಾಂಡ್ ಜಾಸ್ತಿ. ಹಂಗಾಗಿ ಈಗ ಶಿವ ಏನ್ ಬೇಡ, ನೀನೊಂದ್ ಮಾತು ಅವನಿಗೆ ಹಂಗೆ ನೆನಪ್ಸು. ನಾಳೆ ಸೋಮವಾರ ಆದ್ರೂ ಬಂದ್ ಹಾಕಕ್ ಹೇಳ್ತ ಏನ್ ತೊಂದ್ರೆ ಇಲ್ಲ. ಟ್ರ್ಯಾಕ್ಟರ್ಗೆಲ್ಲ ಸೋಮವಾರ ಮಂಗಳವಾರ ಇಲ್ಲ ಬಿಡು. ಅಲ್ಲ, ಅವನು ಏನ್ ಮಾಡ್ತಾನೆ ಗೊತ್ತಾ, ಬಿಜಿ ಇರ್ತಾನಲ್ಲ, ಅದಕ್ಕೆ ಆ ಲೆಪ್ಪದಲ್ಲಿ ಹಿಂಗ್ ಅನ್ಬಿಟ್ಟನೋ ಏನೋ ಅಂತ ಅನ್ಬಿಟ್ಟು ಅಂತ ಒಂದಿವ್ಸ ರೆಸ್ಟ್ ಮಾಡೋಣ ಅಂತವ. ಆಮೇಲೆ ಇದು ಈಗ ಸೀಸನ್ ಬೇರೆ ಅಲ್ವಾ, ಹಂಗಾಗಿ ಹೊಸಿ ಅವನಿಗೂ ಸಿಕ್ಕಾಬಟ್ಟೆ ಸ್ಟ್ರೈನ್ ಆಗಿರ್ತದೆ, ಸ್ಟ್ರೈನು. ಹಂಗಾಗಿ ಹೊಸಿ ನೀನ್ ಅನ್ಕಂದಂಗೆ ರಜಾ ಗಿಜಾ ಮಾಡ್ಬಿಟ್ಟಾನು. ನಾಳೆ ಹೊಸಿ ನಂದೊಂಚೂರು ಆ ಕಣದ ಕಡೆ ಬಂದೋಗ ಕೇಳು. ಇಳುವರಿ ಪರವಾಗಿಲ್ವಾ ಈ ಸರಿಯಾ? ಚೆನ್ನಾಗ್ ಬಂದೈತೆ. ಯಾವ ಭತ್ತ ಹಾಕಿದ ಈ ಸರಿ? ಇಲ್ಲ, ನಾನು ಆಗ್ಲಿಂದನೂ ರಾಜಮಣಿನ ಹಾಕದಲ್ವಾ, ಹೊಸಿ ದನಕರ್ಗಳಿಗೆ ಹೊಸಿ ಹುಲ್ಲಾಗ್ಲಿ ಅಂತ ಅನ್ಬಿಟ್ಟು. ಇದ್ದಿದ್ದೆ 1 ಎಕರೆ ಅಲ್ವಾ, 1 ಎಕರೆ ಅಂತಂದ್ರೆ ಬರೀ ಒಂದೇ ಕೈಯಲ್ಲಿ ಏನು ಹಿಡ್ಕೊಬತ್ತಾಳ ನೋಡಿ ಇವಳು. ಓಹೋ, ನಮ್ ಮೀನಕ್ಕ ಏನು ಬಾರಿ ಅಪರೂಪ ಆಗ್ಬಿಡ್ಲಪ್ಪ. ಅಪರೂಪ ಅಂತಂದ್ರೆ ಈಗ ಧನುರ್ ಮಾಸ ಅಲ್ವಾ, ಹೊಸಿ ಪೂಜೆ ಪುನಸ್ಕಾರ ಅಂತ ಅನ್ಕೊಂಡು ಬರೀ ದೇವಸ್ಥಾನ ಸುತ್ತದ. ಇಷ್ಟ ದಿನ ಕ್ಯಾನ್ ಇಟ್ಕೊಂಡು ಡೈರಿ ಸುತ್ತವಳು, ಈಗ ಅದೆಂತದೋ ಈ ಚೊಂಬು ಗುಂಬಿ ಹಿಡ್ಕೊಬಿಟ್ಟು ಹೂವಿಗೆ ತುಂಬ್ಕೊಬಿಟ್ಟು ದೇವಸ್ಥಾನ ಸುತ್ತವಳೆ. ಈ ಆಯ್ತವಾರ ಅಂತ ಇದಕ್ಕೆ ಹೋಗಿದ್ ಮೀನಕ್ಕ ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು? ಅದು ಆಯ್ತಾರ ಗೀತಾರ ಇಲ್ಲ ಅವಳಿಗೆ. ಸಂಕ್ರಣ, ನೀನ್ ಚಂದ ಕೇಳ್ತೀಯ ಬಿಡು. ನಾನು ಪಕ್ಕದಲ್ಲಿ ಹೂವಿನ ಬುಟ್ಟಿ ಇಟ್ಕೊಳ್ಳೋದ್ ಕಾಣಕ್ಕೆ ಇಲ್ಲ ನಿಂಗೆ. ಅಂದ್ರೆ ನಾನು ಯಾವಾಗ್ಲೂ ಕ್ಯಾನ್ ಜೊತೆ ಒಂದ್ ಚೊಂಬ್ ಇಟ್ಕೊಂಡು ಹೋಯ್ತಿದ್ದಲ್ಲ, ಹಾಲ್ ತಗೊಂಡು ಅದೇ ಜಪ್ತಿ ನನಗೆ. ನೀರ್ ತಗೊಂಡು ಹೋಯ್ತಿವಪ್ಪ, ಅದಕ್ಕೆ ಚೊಂಬು ಅಂದಿತ್ತು ನಾನು. ಈಗ ಅವಳಿಗೆ ವಾರ ಅಂತಂದ್ರೆ ಅಣ್ಣಯ್ಯ, ಈ ಆಯ್ತಾರ ಸೋಮವಾರ ಬೇಸ್ತಾರ ಅವೆಲ್ಲ ಏನಿಲ್ಲ. ಧನುರ್ ಮಾಸ ಅಲ್ವಾ, ಅವಳು ಬರೀ ದೇವಸ್ಥಾನಕ್ಕೆ ಹೋಗೋದೇ ಲೆಕ್ಕ ದಿನಪರ್ತಿಯ. ಸಂಕ್ರಾಂತಿ ತನಕ ಇರ್ತದೆ. ಬೆಳಗ್ಗೆನೆ ಹೋಗಿ ಮನೇಲಿ ಹೊಸಿ ದೀಪ ಕತ್ತಿಸ್ಬಿಟ್ಟು ದೇವಸ್ಥಾನಕ್ಕೆ ಒಳ್ಳೆ ಪೂಜೆ ಆಯ್ತದೆ. ಬಿಸಿ ಬಿಸಿ ಹಬೆ ಆಡೋ ಪ್ರಸಾದ ಕೊಡ್ತಾರೆ. ಮೆಣಸು, ಜೀರಿಗೆ, ಶುಂಠಿ ಎಲ್ಲ ಹಾಕಿ ಮಾಡಿದ್ದು ಆರೋಗ್ಯಕ್ಕೂ ಎಷ್ಟು ಒಳ್ಳೇದ್ ಗೊತ್ತಾ ಅಣ್ಣಯ್ಯ ಅದು. ಈ ಒಂದು ಚಳಿಗಾಲದಲ್ಲಿ ಆ ತರದ ತಿಂಡಿಗಳು ತಿಂದ್ರೆ, ಮೊನ್ನೆ ಸಂಘದಲ್ಲೂ ಕೂಡ ನಮಗ್ ತುಂಬಾ ವಿಚಾರವ ಹೇಳ್ಕೊಟ್ರು. ಯಾವ್ದ್ರ ಬಗ್ಗೆ? ಈ ತರ ಮನೇಲಿ ಹಬೆ ಆಡೋ ಏನು ನಾವು ತಿನಿಸುಗಳನ್ನ ಮಾಡ್ಕತೀವಿ, ಅದನ್ನ ವಿಶೇಷವಾಗಿ ಈ ಬಾಳೆದೆಲೆ, ಅಡಿಕೆ ಎಲೆ, ತುಂಬಾ ಅರ್ಶನದ ಎಲೆ, ಈ ತರ ಎಲೆಗಳಲ್ಲೆಲ್ಲ ಬೇಯಿಸ್ಕೊಂಡ್ ತಿನ್ಬೇಕು. ಬೇಯಿಸ್ಕೊಂಡ್ ತಿಂದ್ರೆ ಅದ್ರ ಗುಣ ನಮಗೆ ಹತ್ತುತ್ತೆ. ಅದೆಂತದೋ ಆಂಟಿ ಆಕ್ಸಿಡೆಂಟ್ ಅಂತೆ ಅಣ್ಣಯ್ಯ. ನೀನು ಆಕ್ಸಿಡೆಂಟ್ ಎಲ್ಲ ಹೇಳ್ಬೇಡ, ಅದೆಲ್ಲ ದೊರಕುತ್ತಂತೆ. ನೀನು ಹಬೆ ಆಡೋದು ಬಾಳೆದೆಲೆ ಮೇಲೆ ತಿಂದ್ರೆ ಅದ್ರ ಕಾವಿಗೆ ಅದು ಒಂದು ಸುವಾಸನೆ ಬೀರುತ್ತಂತಲ್ಲ, ಅದು ನಮ್ ದೇಹಕ್ಕೆ ಬೇಕಂತೆ. ಜೊತೆಗೆ ಅರ್ಶನದೆಲೆ ಬರ್ತೆ ಬಿಟ್ಟೆ ನೀನು. ಅರ್ಶನದೆಲೆನು ಹೇಳದ್ನಲ್ಲ, ಅದ್ರಲ್ಲಿ ಕಡುಬು ಮಾಡೋದು ಅಲ್ವಾ, ಅವೆಲ್ಲ ನಮ್ಗೆ ವಿಶೇಷವಾಗಿ ಕೆಲವು ನಾಗರ ಪಂಚಮಿಲ್ ಮಾಡ್ತಾರೆ ಅಲ್ವಾ. ಅವೆಲ್ಲ ಮಾಡ್ಕೊಂಡು ತುಪ್ಪ ಗಿಪ್ಪ ಹಾಕೊಂಡು ಮನೆಯಲ್ಲಿ ತಿಂದ್ರೆ ಎಲ್ರೂ ಆರೋಗ್ಯವೂ ಚೆನ್ನಾಗಿರ್ತದೆ. ಈ ಬಾಳೆದೆಲೆ ಊಟ ಯಾಕೆ ರುಚಿ ಅಂತ ಅಂದ್ರೆ ಶಂಕರಣ, ಇದೇ ಕಾರಣಕ್ಕೆ ನೋಡು. ಕೇಳಿದ್ಲ ಇಷ್ಟೊತ್ತರ್ಗು ಹೆಂಗೆ ಅಂತ ಅಂದ್ರೆ
ಒಂದು ಹಾಳೆ ಹಾಸ್ಕೊಬಿಟ್ಟು ಬಿಸಿ ಅನ್ನ ಬಿಸಿ ಸಾರು ಹಾಕೊಂಡ್ ಕಲ್ಸ್ಕೊಂಡ್ ತಿನ್ಬಿಟ್ರೆ ಒಂಚೂರು ತುಪ್ಪನೂ ಹಾಕೊಂಡು ಆ ಬಾಳೆದೆಲೆ ಆ ಬಿಸಿಗೆ ಬಾಳೆದೆಲೆ ಒಂದ್ ಸ್ವಲ್ಪ ಸುಟ್ಟಂಗಾಗಿ ಅದು ಗಮ್ಲೆಲ್ಲ ಬಂದ್ಬಿಡುತ್ತೆ. ಅದು ಏನ್ ಚೆನ್ನಾಗಿರ್ತದೆ ಅಂತ ಅಂದ್ರೆ ಅದಕ್ಕೋಸ್ಕರವ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಮಂಗಳೂರು ಮಡಿಕೇರಿ ಸ್ವಲ್ಪ ಮಲೆನಾಡಿನ ಭಾಗ ಐತಲ್ಲ ಅಲ್ಲೆಲ್ಲವ ಸ್ವಲ್ಪ ಈ ಅಕ್ಕಿ ಪದಾರ್ಥಗಳು ಜಾಸ್ತಿ. ಈಗ ನಮ್ಮಂಗ ಅವ್ರಿಗೆ ನಮ್ಗೆ ಆದ್ರೆ ಅಕ್ಕಿನೂ ಇರ್ತದೆ, ರಾಗಿನೂ ಇರ್ತದೆ, ಗೋಧಿನೂ ಇರ್ತದೆ. ಅವ್ರ ಹಂಗಲ್ಲ, ಬರೀ ಅಕ್ಕಿನೇ. ಗೋಧಿನೂ ಜಾಸ್ತಿ ಬಳಸಕ್ಕಲ್ಲ, ರಾಗಿನೂ ಇಲ್ವೇ ಇಲ್ಲ ಬಿಡು. ಈಗ ಅಕ್ಕಿಲಿ ಬರೀ ಅನ್ನ ಮಾಡ್ಕೊಂಡು ಉಂಡ್ರೆ ಅದು ಹತ್ತಕ್ಕಲ್ಲ. ಅದೇ ಬರೀ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಅನ್ನ ತರದಲ್ಲಿ ಆಯ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅಕ್ಕಿಲೇ ಬೇರೆ ಬೇರೆ ತರದ್ದು ಡಿಫ್ರೆಂಟ್ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ನೋಡಿ, ಬರೀ ನೀನ್ ಸಕಲೇಶ್ಪುರ ತಕ್ಕ ಹೋಗಿ ಸಾಕು, ಈ ಶಾವಿಗೆ ಮಾಡ್ತಾರೆ, ಕಡುಬು ಮಾಡ್ತಾರೆ, ಅವೆಂತ ತೊಟ್ಟೆ ಅಂತೆ, ಕೊಟ್ಟೆ ಅಂತೆ, ನೀರ್ ದೋಸೆ, ಈ ತೆಳ್ಳೆವು ಅಂತ ಹೇಳಿ ಮಾಡ್ತಾರೆ. ಅವೆಲ್ಲವ ಬಾರಿ ಚೆನ್ನಾಗಿರ್ತದೆ. ಅಣ್ಣಯ್ಯ ತೆಳ್ಳೆವು ತಿಂದಿದ್ಯಾ ನೀನು? ತುಂಬಾ ಚಂದಕ್ಕಿರುತ್ತೆ. ನಾನು ಏನ್ ತಿಂದಿಲ್ಲ ಅಲ್ವಾ? ಮತ್ತೆ ಅಣ್ಣಯ್ಯ ತಿಂದೇ ಇರ್ತಕ್ಕಂಥ ಆಹಾರ ಪದಾರ್ಥನೇ ಇಲ್ಲ. ಹಂಗಾಗಿ ಈ ಮಲೆನಾಡು ಸೈಡ್ ಅಲ್ಲಿ ಅಣ್ಣಯ್ಯ ನೀನ್ ಹೇಳ್ದಂಗೆ ಈ ಅಕ್ಕಿ ಪದಾರ್ಥದಲ್ಲಿ ಏನೆಲ್ಲ ತಯಾರು ಮಾಡ್ಬೋದು, ಎಲ್ಲಾ ಪದಾರ್ಥಗಳು ರುಚಿನ ಅಲ್ಲಿ ಹೋಗಿ ಸವಿಬೇಕು ನೋಡಪ್ಪ. ಅಲ್ಲ, ಅಲ್ಲಿ ಸವಿಬಹುದು. ಒಂದು ನಾನು ಏನ್ ಹೇಳಕ್ ಹೊರಟೆ ಅಂತ ಅಂದ್ರೆ, ಇವನ್ನೆಲ್ಲ ಮಾಡ್ತಾರಲ್ಲ, ಈ ಹಬೆಲಿ ಬೇಯಿಸ ಅಂತ ಕೆಲವು ಇರ್ತವೆ. ಈಗ ಅದ್ರಲ್ಲೂ ಅಕ್ಕಿನಲ್ಲೂ ಬೇರೆ ಬೇರೆ ತರದ್ದು ಸ್ವೀಟ್ ಗಳು ಮಾಡ್ತಾರೆ ಶಂಕರಣ. ಸ್ವೀಟು ಏನ್ ಚೆನ್ನಾಗಿರ್ತದೆ ಅಂತೀಯ? ಅದು ಬಾರಿ ಸಿಹಿನೂ ಅಲ್ಲ, ಖಾರನೂ ಅಲ್ಲ. ಖಾರದ ಬೇರೆ ತರದ್ ಮಾಡ್ತಾರೆ. ಸಿಹಿ ತುಂಬಾ ಓವರ್ ಆಗಿರ್ಬಾರ್ದು ನೋಡು. ಅದಕ್ಕೋಸ್ಕರ ಏನೋ ಒಂಥರ ಚೆನ್ನಾಗಿ ಮಾಡ್ತಾರೆ. ಅದನ್ನ ಎಲ್ಲವ ಈ ಬಾಳೆದೆಲೆಯಲ್ಲಿ ಇಟ್ಬಿಟ್ಟು ಬೇಯಿಸೋದವ್ರು. ಏನೋ ಅದು ಇರ್ತದೆ ಬೇಯೋಕ್ಕಿಂತ ಮೊದ್ಲು ಹಬೆ ಬೇಯಿಸ ಅಂತದ್ದು ಬಾಳೆದೆಲೆಯಲ್ಲಿ ಇಟ್ಬಿಟ್ಟು ಅದನ್ನ ಹಬೆ ಇಡ್ಲಿ ಪಾತ್ರೆ ಹಂಗಿರ್ತಾವಲ್ಲ ಅದ್ರೊಳಗೆ ಇಟ್ಬಿಟ್ಟು ಬೇಯಿಸ್ತಾರೆ. ಅದು ಬಾರಿ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನೀನ್ ಆಗ್ಲೇ ಹೇಳ್ದಂಗೆ ಈ ಅರಿಶಿಣದೆಲೆ ಇರ್ತದಲ್ಲ, ಅರಿಶಿಣದೆಲೆನವೇ ಈಗ ನಮ್ ಫ್ರೆಂಡ್ ಒಬ್ರು ಇಲ್ಲಿ ಇದಿರ್ತಾವ ಚೆನ್ನಗಿರಿತಾವ ಏನ್ ಮಾಡಿದ್ರು ಅಂತ ಅಂತಂದ್ರೆ ಅರಿಶಿನ ಬೆಳೆದ್ ಬಿಡೋದ್ ನೋಡೋಣ ಅಂತ ಅನ್ಕೊಂಡ್ ಬೆಳೆದ್ರಂತೆ. ಅದ್ರಲ್ಲಿ ಸಾಂಪ್ರದಾಯಿಕ ಬೆಳೆ ಅಲ್ಲ, ಜಾಸ್ತಿ ಅರಿಶಿನ ಬೆಳೆದಲ್ಲಿ ಅಂತ ತಮಿಳ್ನಾಡಿನಲ್ಲಿ. ತಮಿಳ್ನಾಡು ಸ್ವಲ್ಪ ಬಾರ್ಡರ್ ಇರೋದ್ರಿಂದವ ನಮ್ ಚಾಮರಾಜನಗರ ಮೈಸೂರಲ್ಲೂ ಸ್ವಲ್ಪ ಬೆಳಿತಾರೆ. ನಾವಿಲ್ಲಿ ಹೆಂಗ್ ಶುಂಠಿ ಬೆಳಿತೀವೋ ಅವರು ಅರಿಶಿನ ಬೆಳಿತಾರೆ. ಅವನು ಇದಿರ್ತಾವ ಚೆನ್ನಗಿರಿತಾವ ತಗೊಂಡೋಗಿ ಹಾಕ್ಬಿಟ್ರಂತೆ. ಅಲ್ಲ, ಭತ್ತದ ಬರಂಗ್ ಮಾಡ್ಕೊಂಡಿರ್ತಾರೆ. ಬಂದೇ ಭತ್ತದದು ಆಯ್ತಾ. ಈ ಅಡಕೆ ತೋಟಕ್ಕೆ ಹಾಕ್ಲಾಗಿ ಅದೇನಾಯ್ತು, ಈ ಅರಿಶಿನಕ್ಕಿಂತಲೂ ಅರಿಶಿನದ ಎಲೆಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಡ್ತು. ಅದೇ ಈ ಮಂಗಳೂರು ಕಡೆ ಬಂದ್ಬಿಟ್ಟು ಅದ್ ಎಲೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡೋಗೋದು. ಅಣ್ಣಯ್ಯ, ಅದು ವಿಶೇಷವಾಗಿ ಔಷಧಿ ಗುಣ ಇರ್ತದಲ್ಲ, ಅದ್ರಲ್ಲಿ ನೀನು ಕಡುಬು ಮಾಡಿ ತಿಂದ್ರೆ ನಿಜವಾಗ್ಲೂ ಇದು ಸಿಹಿಗುಂಬ್ಳ ಬರ್ತದಲ್ಲ, ಸಿಹಿಗುಂಬ್ಳ ನಾನಿಲ್ಲಿ ಮಾಡಿದ್ದೆ, ಕಳೆದ್ಕಿತ ಮಾಡಿದ್ದೆ. ಅದನ್ನ ಹೇಳ್ತೀನಿ ಕೇಳು, ಎಷ್ಟ್ ಚಂದಕ್ಕಾಗಿತ್ತು ಅಂದ್ರೆ, ಸಿಹಿಗುಂಬ್ಳ ತುರ್ಕೊಬಿಟ್ಟು ಅಕ್ಕಿ ತರಿ ಇರುತ್ತಲ್ಲಪ್ಪ, ಸಣ್ಣ ಅಕ್ಕಿ ತರಿನ ನಾವೇ ಮಿಕ್ಸಿಲಿ ಹೊಡ್ಕೊಬಿಡ್ಬೋದು ಆಯ್ತಾ. ಅದನ್ನ ಕಲ್ಸ್ಬಿಟ್ಟು ಚೆನ್ನಾಗಿ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಎಲ್ಲ ಹಾಕಿ, ಖಾರಕ್ ಬೇಕು ಅಂದ್ರೆ ಹಸಿರು ಮೆಣಸಿನ್ಕಾಯಿ ಖಾರ ಹಾಕೋದು, ಸ್ವಲ್ಪ ಕಾಯಿ ತುರಿ ಅದೆಲ್ಲ. ಅಲ್ಲ ನೀನೋ ಸಂಕ್ರಣ ಒಂದ್ 4 ತಟ್ಟೆ ಸಿಹಿಗುಂಬ್ಳ ಮಾಡೋದು, 4 ತಟ್ಟೆ ಖಾರ ಮಾಡೋದು, ಎರಡಕ್ಕೂ ತುಪ್ಪ ಹಾಕೊಂಡ್ ತಿನ್ನೋದು. ಏನ್ ಘಮ ಅನ್ನುತ್ತೆ ಗೊತ್ತಾ. ಬಾಳೆದೆಲೆಲಿ ಅಣ್ಣಯ್ಯ ಹೇಳ್ದಂಗೆ ತಳಕ್ಕೆ ಬಾಳೆದೆಲೆ ಇಟ್ಟು ಅದನ್ನ ಇಟ್ಬಿಟ್ಟು ಹಬೇನಲ್ಲಿ ಬೇಯಿಸ್ಬೇಕು. ಹದವಾಗಿ ಮಾಡ್ಕೊಂಡ್ ತಿಂದ್ರೆ ತುಂಬಾ ಚಂದಕ್ಕಿರುತ್ತೆ. ಆಮೇಲೆ ಅದು ಸಿಕ್ಕಾಪಟ್ಟೆ ಅದು ಡಿಮ್ಯಾಂಡ್ ಬಂದಿತ್ತು ಈ ಮಂಗಳೂರು ಸೈಡ್ ಬಂದು ತಗೋಬಿಟ್ರು ಅಂತಂತೀಯ. ಅವರು ಮಂಗಳೂರಿನವರು ಬಂದ್ಬಿಟ್ಟು ಎಲೆ ಎಲ್ಲ ಪುಟ್ಟಕ್ಕೆ ಕುಯ್ಕೊಂಡು ಹೋಗ್ಬಿಟ್ರಂತೆ. ಅಂತ ಅಂದ್ರೆ ಅದು ಒಂದ್ ಹಂತ ಇರ್ತದಲ್ಲ, ಆ ಹಂತದಲ್ಲಿ ಎಲ್ಲಾನು ತಗೊಂಡೋಗ್ಲಾಗಿ ಒಳ್ಳೆ ಆದಾಯ ಆಗ್ಬಿಡ್ತದ್ರಲ್ಲಿ. ಈ ಅರಿಶಿನ ಮಾರ್ದಲ್ಲ ಅಷ್ಟು ದುಡ್ಡು ಸಿಗ್ಲಿಲ್ಲ, ಅಷ್ಟು ಎಲೆ ಸಿಕ್ಬಿಡ್ತು ಅಂತ ಅನ್ಕೊಂಡು ಬರೀ ಎಲೆಗೋಸ್ಕರಲೇ ಈಗಲೂ ಬೆಳಿತಾರ ಅವರು. ಹೌದಾ? ಬರೀ ಎಲೆಗೋಸ್ಕರವ. ಈ ಆ ಕಡೆ ಸ್ವಲ್ಪ ಈ ಉಡುಪಿ ಬ್ರಹ್ಮಾವರ ಇವೆಲ್ಲ ಹತ್ರ ಆಯ್ತಾವಲ್ಲ, ಇಲ್ಲಿ ಅವರು ಚಾಮರಾಜನಗರಕ್ಕೆ ಹೋಗ್ಬಿಡ್ತಾರದಕ್ಕೂ ದೂರ ಆಯ್ತದೆ. ಇಲ್ಲೇ ದಾವಣಗೆರೆ ಚನ್ನಗಿರಿ ಇಂತ ಕಡೆ ತಗೊಂಡು ಹೋದಕ್ಕೂ ಸ್ವಲ್ಪ ಹತ್ರ ಆಯ್ತದಲ್ಲ ಅಂತ ಅನ್ಕೊಂಡು ಒಳ್ಳೆ ಲಾಭ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ರು. ಅದು ಬಾರಿ ಚೆನ್ನಾಗಿರ್ತದೆ. ಆಗ್ಲೇ ಮೀನಕ್ ಕೇಳ್ದಂಗೆ ಅದ್ರಲ್ಲಿ ಇರೋ ಅಂತ ಗಮನದ ಜೊತೆಗೆ ಅದರಲ್ಲಿ ಕೆಲವೊಂದು ಅಂಶಗಳು, ಗುಣಗಳು ಇರ್ತವೆ. ಅವಾಗ್ಲೇ ಹೇಳ್ತಿದ್ಲಲ್ಲ ಎಂತದ ಆಕ್ಸಿಡೆಂಟ್ ಇರ್ತವೆ. ಆಕ್ಸಿಡೆಂಟ್ ಹೇಳ್ತಾಳ ಗೊತ್ತಿಲ್ಲ ನಂಗೆ. ಆಕ್ಸಿಡೆಂಟ್ ನಾವು ಕೇಳಿ ಸುತ್ತಾಗೋಗ್ಬಿಟ್ಟಿದ್ವಿ. ಬೇಡ ಕಣಪ್ಪ, ಯಾರಿಗೂ ಆಗೋದ್ ಬೇಡ. ಅಣ್ಣಯ್ಯ, ಅದು ಮಧುಮೇಹ, ಕೊಲೆಸ್ಟ್ರಾಲ್,
ಹೃದಯದ ಕಾಯಿಲೆ ಎಲ್ಲದಕ್ಕೂನು ಒಳ್ಳೇದಂತ ನೋಡು. ಅದ್ರಲ್ಲಿ ನೀನ್ ಊಟ ಮಾಡ್ತಾ ಬಂದ್ರೆ ಅವೆಲ್ಲ ಊತ ಕೆಲವು ಕ್ರಿಮಿ ಕೀಟಗಳು ಏನಾದ್ರೂ ಇದಾಗಿದ್ರು ಕೂಡ ನಿಂಗ್ ಹೊಟ್ಟೆಲ್ ಜಂತುಳು ಅವೆಲ್ಲ ನಿವಾರಣೆ ಆಯ್ತದಂತ. ನೀನು ಒಳ್ಳೇದು ಅಂತ ಅನ್ಬಿಟ್ಟಲ್ಲ, ನಿವಾರಣೆ ಆಯ್ತದೆ ಅಂತ ಅನ್ಬೇಕಿತ್ತು. ಈ ವಿಶೇಷವಾಗಿ ಏನು ಅಂತ ಅಂದ್ರೆ ಅರ್ಶನ ಐತಲ್ಲ ಶಂಕರಣ್ಣ, ಅದಕ್ಕೆ ಒಂದು ಭಾರಿ ಒಳ್ಳೆ ಗುಣ ಐತೆ. ಏನು ಅಂತ ಅಂದ್ರೆ ಅದೊಂಥರ ಆಂಟಿಬಯೋಟಿಕ್ ತರ ಕೆಲಸ ಮಾಡ್ತದೆ. ರೋಗ ನಿರೋಧಕತೆ ಹೆಚ್ಚಿದೆ, ಬೇಗ ನಿರೋಧಕತೆ ಹೆಚ್ಚ ಅಂತದ್ದು. ಆಮೇಲೆ ನೋಡಿ ಮೊದ್ಲೆಲ್ಲ ಸ್ವಲ್ಪ ಗಾಯಪಾಯ ಅರ್ಶನ ಹಾಕ್ತಾ ಇದ್ರು. ಯಾಕೆ ಹಾಕ್ತಿದ್ರು ಅಂತ ಅಂದ್ರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಬಂದು ನಮ್ಮ ದೇಹ ಸೇರ್ಕೋಬಾರ್ದು. ಈ ಅರ್ಶನ ಇದ್ರೆ ಅದು ನಿರೋಧಿಸ್ತದೆ. ಆಮೇಲೆ ರಕ್ತವೇ ಹೊರಗೆ ಬರಕಲ್ವಲ್ಲ, ಅಲ್ಲಿಗೆ ಒಂಥರ ಈ ಏನು ಒಂಥರ ಪೇಸ್ಟ್ ಮಾಡೋದು ಅಂತಾರಲ್ಲ, ಪೇಸ್ಟ್ ಮಾಡ್ದಂಗ ಆಗ್ಬಿಡೋದು. ಆ ತರ ಆಯ್ತದೆ ಅಂತ ಹೇಳ್ಬಿಟ್ಟು ಅದ್ ಬಳಕೆ ಮಾಡ್ತಿದ್ರು. ಅದಕ್ ನೋಡು ಇಲ್ಲಿ ನಮ್ಮ ಇವರೊಬ್ರು ಇಲ್ಲಿ ನಂಜೇಗೌಡರು ಅಂತ ಅನ್ಕೊಂಡು ಏನ್ ಐಡಿಯಾ ಮಾಡವ್ರೆ ಅಂತ ಅಂದ್ರೆ ಒಂದ್ ಒಳ್ಳೆ ಇದ್ ಮಾಡ್ಕೊಂಡವ್ರೆ, ತೋಟ ಮಾಡ್ಕೊಂಡವ್ರೆ, ಅಡಿಕೆ ತೋಟವ. ಅಡಿಕೆ ತೋಟದಲ್ಲಿ ಏನ್ ಮಾಡವ್ರೆ ಅಂತ ಅಂದ್ರೆ ಪ್ರತಿ ಅಡಿಕೆ ಗಿಡದ ಬುಡಕ್ಕುವೆ ಒಂದೊಂದು ಅರಿಶಿಣದ ಕೊನೆ ನೆಟ್ಬಿಟ್ಟವ್ರೆ. ಆಯ್ತಾ, ಅದ್ ನೆಡ್ಲಾಗಿ ಅವು ಒಳ್ಳೆ ಚೆನ್ನಾಗಿ ಬಂದವ ಮ್ಯಾಕೆ. ಅಂದ್ರೆ ಈಗ ಅಡಿಕೆಗೆ ಏನು ಇದು ಗೊಬ್ಬರ ನೀರೆಲ್ಲ ಕೊಡ್ತಾರೆ, ಅದನ್ನ ಹೀರ್ಕೊಂಡು ಇದು ಚೆನ್ನಾಗಿ ಬಂದ್ಬಿಡ್ತದೆ, ಚೆನ್ನಾಗಿ ಬರ್ತದೆ. ಆಮೇಲೆ ಇದು ಸ್ವಲ್ಪ ಇದು ಅದಂತ ಹೇಳಿದ್ನಲ್ಲ ನಾನು, ಪವರ್ ಆಂಟಿಬಯೋಟಿಕ್ ಪವರ್. ಆ ಕಾರಣಕ್ಕೆ ಬೇರೆ ರೋಗ ರುಜಿನ ಯಾವ್ದು ಬರಕ್ಕಿಲ್ಲ ಅಡಿಕೆಗೆ. ಒಳ್ಳೆ ಪಿಲ್ಲೆನು ಅಂತ ಅನ್ಕೊಂಡು ಎಂತಾವ್ ಬತ್ತಾವಲ್ಲ, ಅಣಬೆ ರೋಗ ಅವು ಅಂತ ಅನ್ಕೊಂಡ್ ಬತ್ತಾವಲ್ಲ, ಅವು ಬರೋದಿಲ್ಲ ಅಂತ ಅನ್ಕೊಂಡು ತೋಟ ಎಷ್ಟ್ ಚೆನ್ನಾಗೈತೆ ಅಂತೀಯ ಶಂಕರಣ್ಣ ನೀನು. ಹೌದಾ? ಇಲ್ಲೇ ಮಾರನಹಳ್ಳಿ ಅಂತ ಅನ್ಕೊಂಡು ನೀನ್ ಹೋಗ್ ನೋಡ್ಬೇಕದ. ದಿಟ ನಿನ್ನ ಇಂತ ಒಳ್ಳೊಳ್ಳೆ ರೈತರುಗಳದ್ದು ವಿಚಾರ ಹೇಳಿದಾಗ ಹೋಗಿದ್ನಲ್ಲ, ನೋಡ್ಕೊಂಡ್ ಬಂದಿದ್ನಲ್ಲ ಅಂತ ಹೇಳ್ದೆ. ಇಲ್ಲ ಬಿಡು, ನೀನು ಚಂದ ಸುತ್ತಾಡಿ ಕಣ್ ತುಂಬಿಸ್ಕೊಂಡು ಒಳ್ಳೆ ವಿಚಾರವಾಗಿ ಹೇಳ್ತೀಯ. ಮತ್ತೆ ಇನ್ನೊಂದ್ ಸಂಕ್ರಣ ಅಣೆ ಹೇಳ್ದಾಗ ನಂಗೆ ಎಪ್ತಿ ಬಂತು. ಈ ಅರಿಶಿನ ಹೆಂಗೆ ಗಾಯಕ್ ಹಾಕ್ತಾರೆ, ಈ ವಿಳ್ಳೆದೆಲೆ ಇರ್ತದಲ್ಲ ಅದನ್ನು ಕೂಡ ನಮ್ಮ ಅಜ್ಜಿ ಅರ್ಶನಕ್ಕಿಂತ ಫಾಸ್ಟ್ ಆಗಾಯ್ತದೆ ಅಂತ ಈ ಕುಟ್ಕೊಂಡು ಎಲೆ ತಿನ್ನರಲ್ಲ, ದಡ ದಡ ಕುಟ್ಬಿಟ್ಟು ಅದ್ರ ರಸ ಮಡಗ್ಬಿಟ್ಟು ಅದನ್ನ ಗಾಯದ ಮೇಲೆ ಇಟ್ಟು ಒಂದ್ ಪಟ್ಟಿ ಕಟ್ಬಿಡೋರು. ಜಜ್ಜಿ ಹಾಕೊಡೋರು, ಜಜ್ಜಿ ಹಾಕೊಡೋರು. ಅದು ಕೂಡ ಅವು ಕೂಡ ವಾಸಿ ಆಯ್ತದೆ ಅಂತ. ವಿಳ್ಳೆದೆಲೆಲ್ಲೂ ಔಷಧೀಯ ಗುಣ ಇರ್ತದಲ್ಲ, ಅವೆಲ್ಲ ಹಳೆ ಕಾಲದವ್ರು ಹಂಗೆ ಮಾಡ್ತಿದ್ದಲ್ಲ. ಅಲ್ಲ, ಅದು ಅವರು ಏನು ನಮಗೆ ತೋರ್ಸ್ಕೊಟ್ಟು ಹೋದ್ರು, ಅವು ಈಗ ಬೇರೆ ರೂಪ ಪಡ್ಕೊಂಡು ಇಂಗ್ಲಿಷ್ ಮೆಡಿಸನ್ ಆಗೋ ಆಟಯ ಅಲ್ವಾ ಅಣೆಯ. ನಾನು ಆಗ್ಲೇ ನಿನಗೆ ಮಂಜಣ್ಣಂಗೆ ಹೇಳು, ಈಗ ಹುಲ್ಲು ಅಂಡಿದೀನಿ ಅಂತ ಹೇಳಿದ್ನಲ್ಲ, ಟ್ರ್ಯಾಕ್ಟರ್ ಹಾಕ್ಬೇಕು ಅಂತಂತವ ಹುಸಿ ಈ ನಮ್ ದನಕರ್ಗಳಿಗೆ ಹುಲ್ಲಾಗ್ಲಿ ಅಂತ ನೋಡಿ ರಾಜಮುಡಿಯ ಬೆಳೆದೆ. ಆದ್ರೆ ಏನ್ ಮಾಡೋದು, ಬತ್ತಾ ದಿನ ಕಳ್ದಂಗೆ ಇಳುವರಿನೇ ಕಡಿಮೆ ಆಗ್ಬಿಡ್ತು. ಆದ್ರೆ ಒಳ್ಳೆ ರುಚಿ ನೋಡು. ಮತ್ತೆ ನಾನು ಮಿಲ್ಲಿಗೆ ಒಂದೇ ಸಲ ಹಾಕ್ಸಕ್ಕಲ್ಲ, ಎಷ್ಟ್ ಬೇಕಷ್ಟು ಹಾಕಿಸ್ಕತೀನಿ. ಮತ್ತೀಗ ಈ ಪಾಲಿಸ್ ಗಿಲಿಸ್ ಏನು ಕೊಡ್ಸಕ್ಕಲ್ಲ ನಾನು, ಅದನ್ನ ರಾ ಅಂತಾರಲ್ಲ ಹಂಗೆ ಕೆಂಪೆ ಇರ್ಬೇಕು, ಒಂಥರ ಕ್ಯಾಸಕ್ಕಿ ನೋಡ್ದಂಗೆ ಆಯ್ತದೆ, ಹಂಗಿರ್ತದೆ. ಆದ್ರೆ ಏನ್ ರುಚಿ ಅಂತೀಯ ಅಂತಂದ್ರೆ ಒಳ್ಳೆ ಗಮಲು ಇರ್ತದೆ, ಮತ್ತೆ ಒಳ್ಳೆ ಚೆನ್ನಾಗಿ ಹೊಟ್ಟೆನು ತುಂಬುತ್ತದೆ, ಮತ್ತೆ ಬೇಗ ಹಸು ಹಾಕಲ್ಲ. ಈ ಉಳಿಕೆ ಪಳಕೆ ಹುಲ್ಲು ಇರ್ತದಲ್ಲ, ಈಗ ಹುಲ್ಲು ಅಂಡಿರ್ತೀನಿ, ಬಸಿ ಸಣ್ಣ ಪುಟ್ಟದೆಲ್ಲ ಹೋಗ್ಬಿಡ್ತದೆ, ಬೇಕಾದಷ್ಟು ತೆಗೆದು ಹಂಗೆ ಗುಡ್ಡೆ ಒಟ್ಕತೀನಿ. ಅವನು ನಾನು ಹಸ ಕರುಗಳಿಗೆಲ್ಲ ಬಳಸ್ಕೋಬಹುದಾ ಹೆಂಗೆ? ಈಗ ಟ್ರ್ಯಾಕ್ಟ್ ಹಾಕ್ಬಿಟ್ಟಿರ್ತೀನಲ್ಲ, ಜದ್ದಂಗ್ ಆಗ್ಬಿಟ್ಟಿರ್ತದೆ ಹುಲ್ಲು, ದೊಡ್ಡ ಹುಲ್ನೆಲ್ಲ ಜೋಡಿಸ್ಕೊಂಡಿರ್ತೀನಿ. ಈ ಸಣ್ಣ ಪಣ್ಣದನ್ನೆಲ್ಲ ತಗೊಂಡಾಗ ಏನಾರು ಈ ತಿಪ್ಪೆ ಗಪ್ಪೆಗೆ ಹಾಕಿ ಗೊಬ್ಬರ ಮಾಡ್ಕೊಳ್ಳ ಅಥವಾ ಹಸು ಕರಿಗೆ ಹಾಕ್ಲಾ ಅಂತವ. ಅದು ಏನು ಅಂತ ಅಂದ್ರೆ ಶಂಕರಣ್ಣ, ಈ ಟ್ರ್ಯಾಕ್ಟ್ರು ತುಣಿದಿರ ಅಂತ ಹುಲ್ಲಿರ್ತದಲ್ಲ, ಕೆಲವು ದನಗಳು ಮುಟ್ಟಕ್ಲಾದ ಅಂತ ಹೇಳ್ತಾರೆ. ಅದಕ್ಕೋಸ್ಕರಲೇ ಎಷ್ಟೋ ಜನ ಟ್ರ್ಯಾಕ್ಟರ್ನೇ ಹೊಡ್ಸಕ್ಕಲ್ಲ. ಹೌದೌದು, ಕೈಯಲ್ಲೇ ಈ ಕೈಯಲ್ಲಿ ಬಡಿಯಕ್ ಜನ ಎಲ್ಲ ಅವ್ರೆ ಶಂಕರಣ್ಣ. ಈಗ ಎಲ್ಲಿ ಕುಯ್ಯಕ್ಕೆ ಜನ ಸಿಗಕ್ಕಲ್ಲ, ಇನ್ ಬಡಿಯಕ್ ಬರ್ತಾರ. ಆಯ್ತಾ, ಅದು ಒಂದು. ಆಮೇಲೆ ಇದು ಹೆಂಗೆ ಅಂತ ಅಂದ್ರೆ ಭತ್ತ ಬಡಕ್ಲೇಬೇಕು. ಆಯ್ತಾ, ರೋಣ್ಗಲ್ ಮಧ್ಯಕ್ಕೆ ನಿಲ್ಲಿಸ್ಕೊಂಡು ಬಡಿದ್ರೆ ಆಮೇಲೆ ರೋಣ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು. ಈಗ ರೋಣ್ಗಲ್ ಕಟ್ಟಕ್ಕೆ ಜನ ಇಲ್ಲ, ದನೂ ಇಲ್ಲ. ಆಯ್ತಾ, ಅದಕ್ಕೋಸ್ಕರ ಟ್ರ್ಯಾಕ್ಟರ್ ಅನ್ನೋದು ಅನಿವಾರ್ಯ ಆಗ್ಬಿಟ್ಟೈತೆ. ಈಗ ಏನು ಅಂತ ಅಂದ್ರೆ ನೀನು ಈಗ ಟ್ರ್ಯಾಕ್ಟರ್ ಅಲ್ಲೇ ಮಾಡಿಸ್ಕೋಬೇಕು. ನೀನ್ ಎಲ್ಲಿ ಕರ್ಕೊಂಬತ್ತೀಯಪ್ಪ 10-15 ಜನ ಎಲ್ಲಿ ಹೇಳ್ತಿಲ್ವಾ, ಕುಯ್ಯಕ್ಕೆ ಜನ ಬರಕ್ಕಲ್ಲ, ಇನ್ ಬಡಿಯಕ್ ಬರ್ತಾರ. ಅದಕ್ಕೋಸ್ಕರವ ನೀನ್ ಏನ್ ಮಾಡು ಅಂತ ಟ್ರ್ಯಾಕ್ಟರ್ ಅಲ್ಲೇ ಹಾಕ್ಸು. ಈಗ ಟ್ರ್ಯಾಕ್ಟರ್ ಅಲ್ಲೇ ಹಾಕ್ಸ್ಬಿಟ್ಟು ಈ ರಸ್ಮೇವ್ ಮಾಡ್ತಾರ ನೋಡು, ಆ ಮೆಥಡ್ ಅಲ್ಲಿ ಮಾಡಕ್ಕೆ ಏನಾದ್ರು ಆಯ್ತದ ನೋಡು, ಮೊದ್ಲು ಕೊಟ್ಟು ನೋಡು. ಆಯ್ತಾ, ನೋಡು, ತಿಂದ್ರೆ ಓಕೆ, ಇಲ್ಲ ಅಂತ ಅಂದ್ರೆ ಸ್ವಲ್ಪ ರಸ್ಮೇವ್ ತರ ಮಾಡ್ಕೊಂಡು ಮಾಡಿದ್ರೆ ಅವು ತಿಂತವೆ. ಅಂದ್ರೆ ನಾನು ಗುಂಡಿ ಪಂಡಿ ಮಾಡ್ಕೊಳ್ಳ ಅಥವಾ ಅದಕ್ಕೆ ಅಂತ ಏನಾದ್ರು ಸಿಗ್ತವೆ ಹೆಂಗೆ? ಈಗೆಲ್ಲ ಚೀಲಪಾಲ ಬಂದವಲ್ಲ, ಅವೆಲ್ಲ ಹಳೆ ಮೆಥಡ್ ಆಗೋದು, ಅವೆಲ್ಲ ಇಲ್ಲ. ಈಗ ಎಲ್ಲ ಬರೀ ಚೀಲ ತುಂಬರೆ ಒಂದು 50 kg ಅಂತದ್ದು ಅಥವಾ 100 kg ಅಂತದ್ದು ನೋಡ್ಕೊಂಡು ಜಾಸ್ತಿನೇ ಬರ್ತವೆ. ಒಂದು 2-3 ಕ್ವಿಂಟಾಲ್ ಒಂದೇ ಇದ್ರಲ್ಲಿ ಬರ್ತವೆ ಅಂತ. ಒಂದ್ 3-4 ಮಾಡ್ಕೊಬಿಟ್ರೆ ಒಂದ್ 3 ತಿಂಗಳು ಕಾಲ ಹಾಕ್ಬೋದು. ಆಯ್ತಾ, ಆ ತರವ ಮಾಡ್ಕ. ಆಮೇಲೆ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಶಂಕರಣ್ಣ,
ಈ ಜಾನುವಾರುಗಳ ಸಂಖ್ಯೆ ಬಾರಿ ಕಡಿಮೆ ಆಗಿತ್ತು. ಹೌದು. ಅದು ನೋಡು, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಒಂದು ಗಣತಿ ಮಾಡಿದ್ರು ಜಾನುವಾರುಗಳದ್ದು ಏನು ಅಂತ ಅಂದ್ರೆ ಎಷ್ಟೆಷ್ಟವೆ, ಯಾವ್ಯಾವ ಎಷ್ಟೆಷ್ಟವೆ ಅಂತ ಕುರಿ, ಆಡು ಅಂತವ. ನಮ್ಮ ದೇಶದಲ್ಲಿ ಸುಮಾರು 53 ಕೋಟಿ 67 ಲಕ್ಷದಷ್ಟು ಪಶು ಸಂಪತ್ತು ಇದೆ ಅಂತ ನೋಡು. ಕೋಟಿ ಲೆಕ್ಕದಲ್ಲಿ. ಅದರಲ್ಲಿ ಈ ಸುಮಾರು 30 ಕೋಟಿ ದನ ಮತ್ತೆ ಎಮ್ಮೆ. 30 ಕೋಟಿ ಇಡೀ ನಮ್ ದೇಶದಲ್ಲಿ 7 ಕೋಟಿ 42 ಲಕ್ಷ ಕುರಿ ಅವಂತೆ. ನೋಡ್ ಮೀನಕ್ಕ, ಆಯ್ತಾ, ಅವು ಕೋಟಿಲೇವೆ. 14 ಕೋಟಿ 89 ಲಕ್ಷ ಆಡವಂತೆ. ಆಯ್ತಾ, 85 ಕೋಟಿ 18 ಲಕ್ಷ ಕೋಳಿ ಅವಂತೆ. ಕೋಳಿಗಳ ಸಂಖ್ಯೆನೇ ಜಾಸ್ತಿ. ಹಿಂಗೆ ನಮ್ಮ ಪ್ರಪಂಚದಲ್ಲಿ ಒಟ್ಟಾರೆ ಪ್ರಪಂಚದಲ್ಲಿ ಎಷ್ಟು ಪಶು ಸಂಪತ್ತು ಐತೋ ಜಾನುವಾರುಗಳವ, ಅದರಲ್ಲಿ ಹೆಚ್ಚು ಕಮ್ಮಿ 20% ನಮ್ಮ ದೇಶದಲ್ಲೇ ಅವಂತೆ. ನೋಡಿ, ಇಡೀ ಪ್ರಪಂಚಕ್ಕೆ ಹೋಲ್ಸ್ಕೊಂಡ್ರೆ 20 ಭಾಗ ನಮ್ ದೇಶದಲ್ಲೇ ಐತೆ. ನಮ್ ದೇಶದಲ್ಲೇ ಅವೆ. ಆಯ್ತಾ, ಇಷ್ಟಿದ್ರು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಇದು ಒಂದು ಕಾರಣಕ್ಕೆ ನಾವು ಬಳಕೆ ಮಾಡ್ತೀವಿ. ಒಂದು ಕೆಲಸ ಮಾಡ್ಸಕ್ ಹಿಂದೆಲ್ಲ ಮಾಡ್ತಾ ಇದ್ದೋ, ಈಗ ಕೆಲಸ ಕಡಿಮೆ ಆಗೈತೆ. ಈಗ ಒಂದು ಹಾಲು, ಇನ್ನೊಂದು ಮಾಂಸ, ಮೊಟ್ಟೆ, ಇದ ನಾವು ಅಚ್ಚುಕಟ್ಟಾಗಿ ತಗೋತಿದ್ವಿ. ಹಾಲ ಒಂದು ಡ್ರಾಪ್ ಚೆಲ್ಲಕ್ಕಲ್ಲ ನಾವು. ಆಯ್ತಾ, ಕೆತ್ತಲ ಬಿಡಕ್ಕಲ್ಲ, ಚೆನ್ನಾಗಿ ಹಿಂಡಾಕತ್ತೀವಿ. ಮೊಟ್ಟೆ ನೋಡು, ಯಾವ ಬೆಲೆ ಹೋಗಿಟ್ಟಿರ್ಲಿ ಹುಡಿಕೊಂಡು ಹೋಗಿ ತಗೊಂಬತ್ತೀವಿ. ಆಯ್ತಾ, ಇದ ನೇರೂಪಾಗಿ ಮಾಡ್ಕೊತಿದ್ವಿ ನಾವು. ಆದ್ರೆ ಇವು ಏನು ದನ ಕರುಗಳು ಇವತ್ತು ಗಂಜಲ ಸಗಣಿ ಅಂತ ಹೇಳಿ ಕೊಡ್ತಾವ, ಅದ್ರ ತ್ಯಾಜ್ಯ ಏನಾಯ್ತೋ ಅದನ್ನ ನಾವು ಸರಿಯಾಗಿ ಬಳಸ್ತಾ ಇಲ್ಲ ಅನ್ನೋದು ಒಂದು ವರದಿ. ಸರಿಯಾಗಿ ಬಳಕೆ ಮಾಡ್ಕತ್ತಿಲ್ಲ. ಈಗ ಬಳಕೆ ಏನ್ ಮಾಡ್ಕತ್ತಿದೀವೋ ಅದನ್ನ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಪ್ರಯೋಜನ ಪಡ್ಕೋಬಹುದು. ಅಂದ್ರೆ ಈಗ ನಾವು ಅದನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಕೊಟ್ಟಿಗೆ ಬಾಚಿದೆಲ್ಲ ತಗೊಂಡ್ ಒಂದ್ ಕಡೆ ಹಾಕ್ಬಿಡ್ತೀವಿ. 3 ತಿಂಗಳಿಗೆ 6 ತಿಂಗಳು ತಗೊಂಡೋಗಿ ಒಂದೊಂದ್ ಕಡೆ ಗುಡ್ಡೆ ಹಾಕೊಂಡ್ ಮಾಡ್ತೀವಲ್ಲ. ಆ ತರ ಮಾಡಬಾರ್ದು ಅಂತೀಯಾ? ಅಲ್ಲ, ಆತರ ಮಾಡೋದು ಒಳ್ಳೇದೇ. ಕೆಲವ್ರು ಅದನ್ನು ಮಾಡ್ತಾ ಇಲ್ಲ, ಅದು ತೊಂದರೆ ಆಗಿರೋದು. ನೋಡು, ಒಂದು ಹಸ ಒಂದು ದಿವಸಕ್ಕೆ 10 ರಿಂದ 15 ಕೆಜಿ ಸಗಣಿ ಕೊಡ್ತದಂತೆ. 10 ರಿಂದ 15 ಕೆಜಿ ಸಗಣಿ. ಅದೇ ಎಮ್ಮೆ ಆದ್ರೆ ಅದು ಸ್ವಲ್ಪ ಜಾಸ್ತಿನೇ ಕೊಡ್ತದೆ, 15 ರಿಂದ 20 ಕೆಜಿ. ಆಯ್ತಾ, ಎಮ್ಮೆ ಸಗಣಿ ಜಾಸ್ತಿ ಆಗ್ತಕ್ಕಂತ, ಹಂಗಾಗಿ ತೂಕ ಜಾಸ್ತಿ ಹೇಳ್ತವ್ರೆ. ಒಂದ್ 8 ರಿಂದ 12 ಲೀಟರ್ ಅಷ್ಟು ಇವು ಒಂದ್ ದಿವಸಕ್ಕೆ ಗಂಜಲ ಕೊಡ್ತವೆ. ಅದು ಎಲ್ಲ ಹೋಯ್ತಾವಲ್ಲ, ನಮ್ಗೆ ಅನ್ಸಕ್ಕಿಲ್ಲ, ಒಂಚೂರು ಹೋಗಿದೋ ಅಂತ ಅಂತೀವಿ. ಅದನ್ನೇ ಸಂಗ್ರಹ ಮಾಡಿದ್ರೆ ಇವೆಲ್ಲ ಲೆಕ್ಕಾಚಾರ ಸಿಗ್ತದೆ. ಒಂದು ಎಷ್ಟು ಸಗಣಿ ಆಗ್ತೈತೆ, ಎಷ್ಟು ಗಂಜಲ ಆಗ್ತೈತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇವತ್ತು ಒಂದು ಹಸ 8 ರಿಂದ 12 ಲೀಟರ್ ಗಂಜಲ ಕೊಡ್ತದೆ ಅಂತ ಅಂದ್ರೆ ಹಾಲು ಎಷ್ಟು ಕೊಡ್ತದ ಅಷ್ಟೇ ಕೊಡ್ತದ. ನಾವು ಹಾಲಿನಿಂದ ಉಪಯೋಗ ಮಾಡ್ಕೊತಿದೀವಿ, ಗಂಜಲದಿಂದ ಮಾಡ್ಕತ್ತಿಲ್ಲ. ಇಲ್ಲ ಒಂದ್ ಕಡೆ ಹರ್ಕೊಂಡು ಹೋಯ್ತೈತೆ. ಅದಕ್ಕೋಸ್ಕರವ ಇದೆಲ್ಲದನ್ನೂ ಸಂಗ್ರಹ ಮಾಡ್ಕೊಂಡು ನಾವು ಇನ್ನೂ ಹೆಚ್ಚು ಅನುಕೂಲ ಮಾಡ್ಕೋಬೇಕು ಅಂತ. ಯಾಕೆ ಮಾಡ್ಬೇಕು ಅಂತ ಶಂಕರಣ, ಒಂದು ನಮ್ಮ ಅನುಕೂಲಕ್ಕೆ. ಆಯ್ತಾ, ಇನ್ನೊಂದೇನು ಅಂತ ಅಂದ್ರೆ ನಾವಿಂಗೆ ಅಲ್ಲಲ್ಲೇ ಬಿಡೋದ್ರಿಂದವ, ಅದು ಸಮರ್ಪಕವಾಗಿ ಬಳಕೆ ಮಾಡದೇ ಇರೋದ್ರಿಂದವ ಈ ನಮ್ಮ ಒಂದು ಇದರಲ್ಲಿ ವಾತಾವರಣದಲ್ಲಿ ಈ ಮಾಲಿನ್ಯ ಅನ್ನೋದು ಐತ್ ನೋಡು. ಯಾಕೆ ಅಂತ ಇದ್ರಲ್ಲೆಲ್ಲವ ಮೀಥೇನ್ ಗ್ಯಾಸ್ ಅಂತ ಹೇಳಿರ್ತದಲ್ಲ, ಅದು ಹೊರಗಡೆ ಬರ್ತದೆ ಸಗಣಿನಲ್ಲಿ. ಸಗಣಿ ಆಗ್ಬೋದು, ಗಂಜಲ ಆಗ್ಬೋದು, ಮೀಥೇನ್ ಗ್ಯಾಸ್ ಅನ್ನೋದು ಹೊರಗಡೆ ಬಂದು ಪರಿಸರ ಸೇರ್ಕೊಂಡು ಈ ನಮ್ಮ ವಾತಾವರಣದಲ್ಲಿ ಕಲುಷಿತ ಒಂದು ಏನು ತಾಪಮಾನ ಜಾಸ್ತಿ ಆಯ್ತೈತೆ, ಉಷ್ಣಾಂಶ ಜಾಸ್ತಿ ಆಯ್ತೈತೆ ಅಂತೀವಲ್ಲ, ಇದು ಒಂದು ಕಾರಣ. ಅದಕ್ಕೆಲ್ಲ ಇದೇ ಕಾರಣ. ಅಂದ್ರೆ ಏನು ಜಾನುವಾರುಗಳದ್ದು ಏನು ತ್ಯಾಜ್ಯ ಐತೆ, ಈ ತ್ಯಾಜ್ಯಗಳು ಎಲ್ಲೆಲ್ಲಿ ಬೇಕಲ್ಲಿ ನಾವು ಸರಿಯಾಗಿ ಅದನ್ನ ವ್ಯವಸ್ಥಿತವಾಗಿ ಸಂಗ್ರಹಣೆ ಮಾಡದೆ ಅಲ್ಲಲ್ಲೇ ಬಿಟ್ರೆ ತೊಂದರೆ ಆಯ್ತೈತೆ. ಇದ್ರ ಜೊತೆಗೆ ಅದ್ರಲ್ಲಿ ಏನು ಪೋಷಕಾಂಶಗಳು ಇರ್ತವೋ ಅದ್ರಲ್ಲೂ ಬೇಕಾದ ತರಾವರಿ ಪೋಷಕಾಂಶಗಳು ಇರ್ತವೆ. ಬರೀ 3-4 ಅಲ್ಲ, 16 ತರದ ಪೋಷಕಾಂಶ ಅದ್ರಲ್ಲಿ ಇರ್ತವೆ. ಆಯ್ತಾ, ಅವು ಎಲ್ಲವ ನಷ್ಟ ಆಯ್ತಾವೆ. ಆಯ್ತಾ, ಆಮೇಲೆ ಇವೆಲ್ಲವ ಮಣ್ಣಿಗೆ ಸೇರ್ಕೊಳ್ಳೋದ್ರಿಂದವ, ನೀರಿಗೆ ಸೇರ್ಕೊಳ್ಳೋದ್ರಿಂದವ ಅಂತ ಅಂದ್ರೆ ಹಂಗೆ ಅದನ್ನ ಪ್ರೋಸೆಸ್ ಮಾಡ್ದಾನೆ ಸೇರ್ಸೋದ್ರಿಂದವ ಅಲ್ಲಿ ಮಣ್ಣು ಮತ್ತೆ ನೀರು ಮಾಲಿನ್ಯ ಆಗ್ತಾ ಇದೆ. ಇದ್ರ ಜೊತೆಗೆ ನಾವು ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋದ್ರೆ ಇರೋದ್ರಿಂದವ ನಮಗ್ ನಷ್ಟನೂ ಕೂಡ ಅದಕ್ಕೋಸ್ಕರವ ಇದನ್ನ ನೀಟಾಗಿ ಸದ್ಬಳಕೆ ಮಾಡ್ಕೋಬೇಕು, ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಹೆಂಗ್ ಮಾಡೋದು ಅದನ್ನ ಹೆಂಗ್ ಮಾಡೋದು ಅಂತ ಅಂದ್ರೆ ನೋಡಿ, ಸಗಣಿ ಆದ್ರೆ ಅದ್ರಲ್ಲಿ ನಾವು ಬಯೋಗ್ಯಾಸ್ ಅಂತ ಹೇಳಿ ಕರಿತೀವಲ್ಲ, ಆ ತರದ ಪ್ಲಾಂಟ್ ಗಳನ್ನ ಮಾಡ್ಕೊಳ್ಳ. ಇದು ಒಲೆ ಬತ್ತವಲ್ಲ, ಗೋಬರ್ ಒಲೆ ಮಾಡ್ಕೊತೀವಲ್ಲ. ಆಯ್ತಾ, ಮೊದ್ಲೆಲ್ಲವ ಬರೀ ಅದ ಒಲೆಗೋಸ್ಕರವ ಅಂತ ಹೇಳ್ಬಿಟ್ಟು ಹೇಳೋರು. ಈಗ ಬರೀ ಒಲೆ ಅಲ್ಲ, ಅದನ್ನ ಸಂಗ್ರಹ ಮಾಡ್ಕೊಂಡು ಬೇರೆ ಬೇರೆದಕ್ಕೂ ಬಳಕೆ ಮಾಡ್ಕೋಬಹುದು ಅನ್ನೋ ತರದಲ್ಲಿ ಇವತ್ತು ಭಾರಿ ಸಂಶೋಧನೆಗಳಾಗವೆ. ಅದನ್ನ ವಿದ್ಯುತ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸಗಣಿ ಮತ್ತೆ ಗಂಜಲದಿಂದವ ಬರ ಅಂತ ಅನಿಲ ಏನಿರ್ತದ ಅದನ್ನ ವಿದ್ಯುತ್ ಆಗು ಕೂಡ ಬಳಕೆಯನ್ನ ಮಾಡ್ಕೋಬಹುದು. ಆಮೇಲೆ ಈ ಕಾಂಪೋಸ್ಟ್ ಬಗಡ ಇವೆಲ್ಲ ಇರ್ತಾವಲ್ಲ, ಇದನ್ನ ಒಳ್ಳೆ ದ್ರವ ರೂಪದ ಗೊಬ್ಬರವಾಗಿ ನಾವು ಬಳಕೆ ಮಾಡ್ಕೋಬಹುದು. ಇವತ್ತೆಲ್ಲ ಸಾವಯವ ಕೃಷಿ ಅಂತ ಜಾಸ್ತಿ
ಹೇಳ್ತಾರಲ್ಲಪ್ಪ, ಈ ಸಾವಯವ ಕೃಷಿಗೆ ಬೇಕಾಗಿರೋದೇ ಮೂಲ ಇದೆಯಾ ಇವೆಯ. ಆಮೇಲೆ ಈಗ ನಮ್ಮ ಇವೇನಿರ್ತಾವ ಶಂಕರಣ, ಕೃಷಿ ತ್ಯಾಜ್ಯಗಳು ಅಂತ ಹೇಳಿ, ಈಗ ನೋಡಿ ನೀನು ಗದ್ದೆ ಕುಯ್ಸಿದ್ಯಾ, ಯಾವ್ದು ಕೂಳೆ ಅಲ್ಲೇ ಉಳ್ಕೊಂಡವೆ, ಆಯ್ತಾ, ಜೋಳ ಹಾಕ್ತೀಯ, ಅದ್ರ ಕೂಳೆ ಎಲ್ಲ ಉಳ್ಕೊತದೆ. ನೀನ್ ಯಾವ್ದೇ ಬೆಳೆ ಬೆಳಿ, ನಿನ್ಗೊಂದಷ್ಟು ತ್ಯಾಜ್ಯ ಅಂತ ಹೇಳಿ ಸಿಕ್ಕಿರ್ತದೆ, ಆಯ್ತಾ. ಅದನ್ನು ನಾವೇನ್ ಮಾಡ್ತೀವಿ, ತಾಂಡೋಗ್ ತಿಪ್ಪಿಗೆ ಹಾಕೋದು, ಅಥವಾ ಎಲ್ಲ ಒಂದ್ ಕಡೆ ಗುಡ್ಡೆ ಹಾಕೋದು, ಸ್ವಲ್ಪ ದಿವಸ ಆದ್ಮೇಲೆ ಬೆಂಕಿ ಹಾಕ್ಬಿಡೋದು, ಈ ತರ ಮಾಡ್ತಿದ್ವಿ. ಅದಕ್ ಬದಲಾಗಿ ಕೃಷಿ ತ್ಯಾಜ್ಯ ಅನ್ನೋದು ಏನಿರ್ತದೋ, ಈಗ ತೆಂಗಿನ ಮಟ್ಟೆ ಆಗ್ಬೋದು, ಅಡಿಕೆ ಪಟ್ಟೆ ಆಗ್ಬೋದು, ತೆಂಗಿನ ಗರಿ ಆಗ್ಬೋದು, ಬಳೆ ಆಗ್ಬೋದು, ಬಾಳದಾಗ್ಬೋದು, ಎಲ್ಲಾನು ಒಂದ್ ಕಡೆ ಹಾಕೊಂಡು ಒಂದಿಷ್ಟು ಎರೆಹುಳುಗಳು ತಂದ್ಬಿಟ್ಬಿಟ್ರೆ ನಿನ್ಗೆ ಎಂತ ಗೊಬ್ಬರ ಆಯ್ತದೆ ಅಂತೀಯ? ಅಯ್ಯೋ, ಚಿನ್ನ ಇದ್ದಂಗೆ ಇರ್ತದೆ, ಹೌದೌದೌದು, ಆಯ್ತಾ. ರೈತನ ಬೆನ್ನೆಲುಬೆ ಎರೆಹುಳು ಅಲ್ವೇನಪ್ಪ, ಅಲ್ವಾ? ಹಂಗೆ ಇವೆಲ್ಲದನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಬಾರಿ ಮುಖ್ಯವಾಗಿ ಶಂಕರಣ, ಈ ಗಂಜಲ ಏನ್ ಹೇಳಿದ್ನಲ್ಲ ನಾನು, 8 ರಿಂದ 10, 12 ಲೀಟರ್ವರೆಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಇದನ್ನ ಸಂಗ್ರಹ ಮಾಡ್ಕೊಂಡು ನಾವು ಅದನ್ನ ನಮ್ಮ ಕೃಷಿನಲ್ಲಿ ಈ ಜೈವಿಕ ಕೀಟನಾಶಕವಾಗಿ ಬಳಕೆ ಮಾಡ್ಕೋಬಹುದು, ಸ್ಪ್ರೇ ಮಾಡಬಹುದು, ಸ್ಪ್ರೇ ಮಾಡಬಹುದು, ನೈಸರ್ಗಿಕ ಸೋಂಕು ನಿವಾರಕ ಆಗಿ ನಾವು ಇಟ್ಕೋಬಹುದು ಬೇರೆ ಬೇರೆ ತರದಲ್ಲಿ. ನಿಂಗೆ ಯಾವ್ದು ಇಲ್ಲ ಅಂತಂದ್ರೆ ಏನ್ ನೀರ್ ಹಾಯಿಸ್ತೀಯೋ ನೀರಿನ ಜೊತೆ ಕೊಟ್ಬಿಟ್ರೆ ಅದೇ ಒಂದ್ ಒಳ್ಳೆ ಗೊಬ್ಬರ, ಪೋಷಕಾಂಶ ಆಯ್ತದೆ. ಈ ತರದವ ಮಾಡ್ಕೋಬೇಕು. ಇದನ್ನ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಹೆಚ್ಚು ಈಗ ಗಮನವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಈಗ ಅದೇನು ಅಂತ ಹೇಳ್ತಾರಲ್ಲ, ನಾವು ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡ್ಕಾಡಿದ್ರು ಅಂದಂಗ ತರದಲ್ಲಿ ನಾವು ತಪ್ಪು ಮಾಡ್ಕೊತಾ ಇದೀವಿ. ಹೌದು, ಒಳ್ಳೆ ವಿಚಾರ ಜಪ್ತಿ ಮಾಡಿದೆ ಅಣ್ಣಯ್ಯ. ಈಗ ನೀನು ಗಂಜಲ ಅಂದಾಗ ಸಾಮಾನ್ಯ ನೋಡು, ನಾವು ನಮ್ಮ ಕೊಟ್ಟಿಗೆಯಿಂದವ ಒಂದು ಬಸಿ ವಾಟ ಕೊಟ್ಬಿಟ್ಟು ಒಂದು ಗುಂಡಿ ಮಾಡ್ಕೊಂಡಿರ್ತೀವಿ. ಆ ಗುಂಡಿ ಗಂಜೆಲ್ಲ ಹೋಯ್ತದೆ. ಯಾವಾಗ್ಲೋ ವಾರಕ್ಕೊಂದ್ಸಲ್ವ ಈ ಕೊಡ ಗಿಡ ತುಂಬಿದಾಗ ಅದನ್ನ ತಗೊಂಡೋಗಿ ಒಂದ್ ಕಡೆ ಎಲ್ಲಿ ತಿಪ್ಪೆ ಮೇಕೆ ಚೆಲ್ಬಿಡ್ತೀವಿ. ಆತರ ಮಾಡಬಾರ್ದು. ಅದನ್ನ ಸಮರ್ಪಕವಾಗಿ ಅದಕ್ಕೇನೋ ಒಂದು ಕ್ರಮ ಇರ್ತದೆ, ಆ ಕ್ರಮನ ಅನುಸರಿಸ್ಕೊಂಡು ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದ್ಯಾ. ಮಾಡ್ಲೇಬೇಕು ಶಂಕರಣ್ಣ. ಆಮೇಲೆ ಈಗ ಈ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ ಅಣ್ಣಯ್ಯ, ಈಗ ತಗೊಂಡೋಗಿ ಅಲ್ಲಲ್ಲ ಈಗ ಒಂದು ತಿಪ್ಪೆ ತೆಗಿತೀವ, ತಗೊಂಡೋಗಿ ಏನ್ ಮಾಡ್ತೀವಿ, ಹೊಲದಲ್ಲಿ ಒಂದೊಂದ್ ಕಡೆ ಒಂದೊಂದ್ ಮಂಕ್ರಿ ಅಲ್ಲಲ್ಲ ಹಾಕಿರ್ತೀವಿ. ಆತರ ಹಾಕಿರೋದ ಏನಾದ್ರು ತೊಂದ್ರೆ ಆಯ್ತದ ಅಥವಾ ಅದರಿಂದ ಏನ್ ತೊಂದ್ರೆ ಹಾಕಲ್ವಾ? ಅದು ನಾವೀಗ ಗೊಬ್ಬರ ಅಂತ ಹೇಳಿ ಏನ್ ಕೊಡ್ತೀವ ಶಂಕರಣ, ಬಾರಿ ವಿಶೇಷವಾಗಿ ಈ ತರದ ಸಾವಯವ ಗೊಬ್ಬರಗಳಾಗ್ಬೋದು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕಾಂಪೋಸ್ಟ್ ಗೊಬ್ಬರ ಆಗ್ಬೋದು, ಇದ ತಗೊಂಡೋಗಿ ಹಾಕಿದ ತಕ್ಷಣವ ನಾವು ಮಣ್ಣಿಗೆ ಸೇರಿಸ್ಬೇಕು. ಅದು ಮಾಡ್ಬೇಕಾದ್ರೆ ಮೊದಲನೇ ಕೆಲಸ. ಇಲ್ಲಿ ನಮ್ದು ತಪ್ಪಾಯ್ತೈತೆ ಅಂತ ತಪ್ಪಾಯ್ತದೆ. ಯಾಕೆಂದ್ರೆ ತಾಂಡೋಗಿ ಗುಡ್ಡೆ ಹಾಕ್ತಾ ಅಂತ ಅಂದ್ರೆ ಈ ಮೇಲ್ಗಡೆದೆಲ್ಲವ ಬಿಸಿಲು ಕಿರಣಕ್ಕೆ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗಿ ಅದ್ರಲ್ಲಿರೋಂಥ ಪೋಷಕಾಂಶಗಳೇನಿರ್ತಾವೋ ಅವೆಲ್ಲ ನಷ್ಟ ಆಗ್ಬಿಡುತ್ತೆ. ಅವೇ ಆಗುತ್ತೆ, ನಷ್ಟನೂ ಆಗುತ್ತೆ. ಈ ಸೂಕ್ಷ್ಮ ಜೀವಿಗಳು ಸತ್ತೋಗ್ಬಿಟ್ಟು ಅಂತ ಅಂದ್ರೆ ಕ್ರಿಯೆ ನಡೆಯೋದಿಲ್ಲ. ಅದ್ ತಗೊಂಡೋಗ್ಬಿಟ್ಟು ನಾವು ವಾರ 15 ದಿವಸ ಒಂದೇ ಕಡೆ ಹಾಕಿರ್ತೀವಿ. ನೀನ್ ಇವತ್ತು ತಗೊಂಡೋಗಿ ಹಾಕು, ಇವತ್ತು ಸಾಯಂಕಾಲಕ್ಕೋ ಬೆಳಗ್ಗೆಗೋ ಸೇರ್ಸ್ಬಿಟ್ರೆ ಒಂದ್ ಒಳ್ಳೆ ಅನುಕೂಲ. ಗೊಬ್ಬರ ಚೆನ್ನಾಗಿ ನಾವು ತಗೊಂಡಾಗ ಹಾಕಿದ ಗೊಬ್ಬರ ನಮ್ ಭೂಮಿಗೆ ಸೇರ್ಕತ್ತದೆ. ಅದಕ್ಕೋಸ್ಕರ ಆತರ ಮಾಡ್ಕೋಬೇಕು. ಈಗ ಆಗ್ಲೇ ಹೇಳಿದ್ನಲ್ಲ ನಾನು, ದನಿಂದ ಆಗ್ಬೋದು, ಎಮ್ಮೆದಾಗ್ಬೋದು, ಅದೇ ತರ ಕುರಿದಾಗ್ಬೋದು, ಆಡಿಂದಾಗ್ಬೋದು, ಕೋಳಿದು ಇವೆಲ್ಲವ ಉತ್ಕೃಷ್ಟವಾದಂತ ಗೊಬ್ಬರಗಳು. ಅದ್ರಲ್ಲಿ ನೈಟ್ರೋಜನ್ ಅವು ಇವು ಅಂತೆಲ್ಲ ಕರಿತೀವಲ್ಲ ನಾವು, ಈ ಒಳ್ಳೆ ಇದ್ರಲ್ಲಿ ಇರ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಅದ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಇವತ್ತು ನಮ್ಮ ಮುಂದೆ ಇರೋಂತ ಚಾಲೆಂಜ್. ನನಗೀಗ ಒಂದು ಪ್ರಶ್ನೆ ಕಾಡ್ತೈತೆ. ನೀನೀಗ ಬರೀ ನಮ್ಮ ದನ ಹೇಳ್ದೆ, ಕರ ಹೇಳ್ದೆ, ಎಮ್ಮೆ ಹೇಳ್ದೆ, ಆಡು ಕುರಿನೂ ಹೇಳ್ದೆ, ಕೋಳಿನೂ ಹೇಳ್ದೆ. ಈ ಹಂದಿ ಸಾಕಿರ್ತೀವಪ್ಪ, ಈ ಹಂದಿಯಿಂದ ಬರೋ ವೇಸ್ಟೇಜ್ ಐತಲ್ಲ, ಅದನ್ನ ನಮ್ಮ ಕೃಷಿಗೆ ಬಳಕೆ ಮಾಡ್ಕೋಬಹುದು. ಅದು ಏನು ಅಂತ ಅಂದ್ರೆ, ಈ ಕೋಳಿದು ಮತ್ತೆ ಹಂದಿದ ಐತಲ್ಲ, ವಿಪರೀತವಾಗಿ ಪವರ್ ಜಾಸ್ತಿ, ಘಾಟ್ ಬರುತ್ತೆ. ಘಾಟ್ ಒಂದು ಕೆಟ್ಟ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಅದು ಬಳಕೆ ಮಾಡಕ್ಕೆ ಮಾಡಕ್ಕೆ ಹಿಂಜರಿತಾರೆ. ನೀನು ಅದೇ ಒಂದು ಬಯೋ ಇದ್ ಮಾಡ್ಕೊಬಿಟ್ಟು ಪ್ಲಾಂಟ್ ಮಾಡ್ಕೊಬಿಟ್ಟು ಅದ್ರಲ್ಲಿ ತಗೊಂಡೋಗಿ ಹಾಕ್ಬಿಟ್ರೆ ನೀನ್ ಎಂತದ್ನಾರು ಹಾಕು, ನಿಮ್ಗೆ ಯಾವ ಸ್ಮೆಲ್ ಬರಲ್ಲ. ಅದಕ್ಕೋಸ್ಕರವ ಆತರ ಮಾಡ್ಕೋಬಹುದು. ಹಂಗಾಗಿ ಈಗ ನಮ್ಮ ಹಂದಿದನ್ನು ಬಳಕೆ ಮಾಡಬಹುದು ಅಂತೀಯ. ಖಂಡಿತ. ಆದ್ರೆ ಅದನ್ನ ಸ್ವಲ್ಪ ಕ್ರಮ ಮಾಡ್ಕೊಂಡು ಪ್ಲಾಂಟ್ ಗಿಂಟ್ ಒಳಗಡೆ ಹಾಕೊಂಡು ಅದನ್ನ ಕನ್ವರ್ಟ್ ಮಾಡೋದು ಅಂತಾರಲ್ಲ, ಹಂಗ್ ಮಾಡ್ಕೋಬೇಕು ಅಂತ. ಆಮೇಲೆ ಈ ಕೋಳಿದು ಹೊಸಿ ಘಾಟು ಅಂತಂದಲ್ಲಣ್ಣ, ನೇರವಾಗಿ ಈಗ ಕೋಳಿದಾಗ್ಲಿ ಈ ಏನು ಕುರಿ ಹಿಕ್ಕೆ ಎಲ್ಲ ಐತಲ್ಲ, ಅದನ್ನು ಬಳಸಬಾರ್ದು ಅಲ್ವಾ ಅಂತ ಯಾರೋ ಒಬ್ರು ಹೇಳಿದ್ ನೆನಪು. ನೇರವಾಗಿ ಬಳಕೆ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂತ ಅಂದ್ರೆ ಅದರಲ್ಲಿ ಈಗ ಸಗಣಿಲಿರೋ ಪೋಷಕಾಂಶಕ್ಕೂ ಇದ್ರಲ್ಲಿರೋ ಪೋಷಕಾಂಶಕ್ಕೂ ಜಾಸ್ತಿ ಇರ್ತದ. ಅದು ನೀನ್ ನೇರವಾಗಿ ಕೊಟ್ಟೆ ತಗೊಂಡೋಗಿ ಗಿಡಕ್ಕೆ ಅಂತ ಅಂದ್ರೆ ಗಿಡಗಳು ಸುಟ್ಟೋಗ ಅಂತ. ಈಗ ಏನು ನಾವು ಗಂಜಲ ತಗೊಂಡೋಗಿ ನೇರವಾಗಿ ಹಿಂಗೆ ಚೆಲ್ಲಿದ ತಕ್ಷಣ ಹುಲ್ ಮೇಲೆ ಹಾಕಿದ್ರೆ ಅಷ್ಟಾಗ್ಲಕ್ಕ ಸುಟ್ಟೆ ಹೋಗಿರ್ತದಲ್ಲ, ಆತರ ಪವರ್ ಐತೆ ಅಂತ ಇದ್ರಲ್ಲಿ ಪವರ್ ಇರ್ತದ. ಅಣ್ಣಯ್ಯ, ನಂಗೊಂದು ಡೌಟ್ ಬಂತು.
ಏನ್ ಗೊತ್ತಾ, ಈಗ ಕುರಿ ಮಂದೆನ ಹೊಲದತ್ರ ಒಂದೊಂದ್ ಮಂದೆ ಫುಲ್ ಬಿಟ್ಕೊಂಡಿರ್ತಾರಲ್ಲ ರಾತ್ರಿ ಇಡೀ, ಅದು ಗೊಬ್ಬರಕ್ಕೆ ಅಲ್ವಾ? ಹೌದು, ಅದು ಗೊಬ್ಬರಕ್ಕೆ ನೇರವಾಗಿ ಭೂಮಿಗೆ ಬೀಳ್ತದಲ್ವಾ? ಅದು ನೇರವಾಗಿ ಬೀಳುತ್ತೆ. ಅದೇನು ಅಂತ ಅಂದ್ರೆ ಎಲ್ಲ ಒಂದೇ ಕಡೆ ಬೀಳೋದಿಲ್ಲ ನೋಡೋದು, ಎಲ್ಲ ಒಂದೇ ಕಡೆ ಬೀಳೋದಿಲ್ಲ. ಆಮೇಲೆ ಇದು ಯಾವಾಗ ನಾವು ಇದ್ ಮಾಡ್ತೀವಿ ಅಂತ ಅಂದ್ರೆ ಈ ಮಂದೆ ನಿಲ್ಸೋದು ಏನು ಬೆಳೆ ಇರೋದಿಲ್ವಲ್ಲ ಅವಾಗ ನಿಲ್ಲಿಸ್ತೀವಿ, ಆಯ್ತಾ? ಅದು ಈಗ ಮಳೆ ಎಲ್ಲ ನಿಂತೋಗಿ ಬೇಸಿಗೆ ಇದ್ದಾಗ ವಲಸೆ ಬರ್ತಾರಲ್ಲ ಅವರು, ಆ ಟೈಮಲ್ಲಿ ಮಂದೆ ನಿಲ್ಲಿಸ್ತೀವಿ. ಮಂದೆ ನಿಲ್ಲಿಸ್ಕೊಂಡು ಒಂದು ಆಗಿ ಒಂದ್ 2-3 ದಿವಸಕ್ಕೆ ಸ್ವಲ್ಪ ಬೇಕಾದ್ರೆ ಈಗ ಎಲ್ಲ ನೀರಾವರಿ ವ್ಯವಸ್ಥೆ ಚೆನ್ನಾಗಿರ್ತದೆ, ನೀರಾವರಿ ಮಾಡ್ಕೊಂಡು ಒಂದ್ ಉಕ್ಕೆ ಹೊಡೆದ್ಬಿಟ್ರೆ ಮಣ್ಣೊಳಗಡೆ ಸೇರ್ಕೊಂಡು ಚೆನ್ನಾಗಿ ಅದು ಕರಿತದೆ. ನಮ್ಗೆ ಇನ್ನೂ 1.5-2 ತಿಂಗಳು ಇರ್ತದೆ ಬಿತ್ತನೆ ಮಾಡಕ್ಕೆ. ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಭತ್ತ ಆಗ್ಬೋದು, ಸಮಯ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಕಳ್ತ್ಕೊಂಡ್ಬಿಡ್ತದೆ, ಕಳ್ತ್ಕೊಂಡಿದ್ದಾಯ್ತದೆ. ಹಂಗಾಗಿ ಅದೇನು ತಪ್ಪೇನಲ್ಲ, ಮಾಡ್ಕೋಬಹುದು ಅದು. ಈಗ ಅದೇ ಈಗ ನಾನು ಈ ಕುರಿ ಮತ್ತೆ ಆಡಿಂದು ಹೇಳ್ತಾ ಇದ್ದೆ ಅಣೆಯ, ಈಗ ನೇರವಾಗಿ ಬಳಸಬಾರ್ದು, ಅದರಲ್ಲಿ ಪೋಷಕಾಂಶ ಹೆಚ್ಚಿಗೆ ಇರ್ತದೆ, ಈ ಸುಟ್ಕಿಟ್ ಹೋಗ್ಬಿಡ್ತದೆ ಅಂತ ತಂದೆ ಅಲ್ವಾ? ಅದನ್ನ ಈಗ ನಾವು ನಮ್ಮ ಸಗಣಿ ಗೊಬ್ಬರದ ಜೊತೆನೋ ಅಥವಾ ಬೇರೆ ಇನ್ಯಾವ್ದಾದ್ರು ಗೊಬ್ಬರ ಕಾಂಪೋಸ್ಟ್ ಮಾಡ್ಕೊಂಡಿರ್ತೀವಿ ಅನ್ಕ, ಹಸರಲ್ಲೇ ಮಾಡ್ಕೊಂಡಿರ್ತೀವಿ ಅನ್ಕ, ಅದ್ರೊಳಗಡೆ ಒಸಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಪ್ರಯೋಜನ ಆಗ್ಬೋದಲ್ವಾ? ಅಲ್ಲ, ಅದೇ ಅದು ಮೊದಲು ಚೆನ್ನಾಗಿ ಮಾಡ್ಕೊಂಡ್ ಬಂದವ್ರ ಶಂಕರಣ, ಅದಕ್ಕೆ ತಿಪ್ಪೆಗಳು ಅಂತ ಹೇಳಿ ಮಾಡ್ಕೊಂಡಿದ್ರು. ತಿಪ್ಪೆ ಮಾಡ್ಕೊಂಡು ಆ ತಿಪ್ಪೆಲ್ ಹಾಕ್ಬಿಟ್ಟು ಕಳಿಸ್ಬೇಕದ, ಕಳಿಸ್ಬೇಕು, ಕಳಿಬೇಕು, ಕೊಳಿಬಾರ್ದು. ಅದು ಜಾಸ್ತಿ ದಿನ ಬಿಡಬಾರ್ದು ಅಂತವ, ಜಾಸ್ತಿ ದಿವಸ ಬಿಡಬಾರ್ದು ಅದು. ಆಮೇಲೆ ಅದು ಕಳಿಯಕ್ ನಮ್ಗೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲದನ್ನು ಮಾಡ್ತಾ ಇರ್ಬೇಕು. ಆತರ ಕಳ್ತಿರಾ ಅಂತ ಗೊಬ್ಬರ ಇರ್ತದಲ್ಲ, ನೀನ್ ಅದು ತೆಗೆದ್ಬಿಟ್ಟು ಹಿಡ್ಕೊಂಡು ನೋಡಿದ್ರೆ ಪುಡಿ ಆಗಿರ್ಬೇಕು. ಒಂದು ಈ ಉಂಡುಂಡೆ ತರ ಸಿಗಬಾರ್ದು, ಆಯ್ತಾ? ಎರಡನೇದಾಗಿ ಅದರಲ್ಲಿ ಒಳ್ಳೆ ಸ್ಮೆಲ್ ಬರ್ಬೇಕು, ವಾಸನೆ ಸುವಾಸನೆ ತರ ಬರ್ಬೇಕು. ಅದು ಸ್ವಲ್ಪ ಕೆಟ್ಟ ವಾಸನೆ ಬಂತು ಅಂತ ಅಂದ್ರೆ ಕಳ್ತಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಕೊಳಿತೈತದು ಅಂತವಾಗ ಈ ಕೃಷಿ ತ್ಯಾಜ್ಯಗಳನ್ನ ಆಗ್ಲೇ ಹೇಳೋದಲ್ಲ, ಹುಲ್ಲು ಪಲ್ಲು ದನ ಬಿಟ್ಟರವು ಮಾಡರವು ಎಲ್ಲ ಇರ್ತಾವಲ್ಲ, ಅವೆಲ್ಲನು ಹಾಕ್ಬಿಟ್ಟು ಮಾಡಿದಾಗ ಚೆನ್ನಾಗಿ ಕಳಿತದೆ. ಕಳ್ತೀರಾ ಅಂತ ತಗೊಂಡೋಗ್ಬಿಟ್ಟು ಯಾವತ್ತೋ ಒಂದ್ ದಿವಸ ನಾವು ನಮ್ ಜಮೀನಿಗೆ ಹಾಕಬಹುದು, ಜಮೀನ್ ಹಾಕೊಳ್ಳ ಅಂತ ತೋಟಕ್ಕೂ ಹಾಕ್ಬಹುದು. ಈಗ ಅದನ್ನ ಆಗ ಈಗ ನಾವು ಇದನ್ನು ಈ ಬಯೋಡೈಜೆಸ್ಟರು ಅಥವಾ ಈ ಗಂಜಲ ಪಂದೆಲ್ಲ ಹಾಕ್ಬಿಟ್ಟು ಮಾಡಿ ತಿರ್ವಾಕೋದು ಅಂತೇಳಿ ಮಾಡ್ಕೋತೀವಲ್ಲ, ಹಂಗೆ ಇದನ್ನು 15 ದಿನಕ್ಕೋ ತಿಂಗಳಿಗೆ ಒಂದ್ಸಲ ಇವನ್ನ ಮಚ್ಚತೆ ಮಾಡಿದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದೆ. ಅದು ಜನದ್ದು ಸಮಸ್ಯೆ ಇರ್ತದಲ್ಲ, ಈಗೆಲ್ಲ JCB ಮಾಡ್ತಾರ ಬಿಡು, ಒಂಥರ ಮಾಡಿ ಚೆನ್ನಾಗಿ ಗಾಳಿ ಆಡ್ತದೆ, ಅವಾಗ ಅದು ಚೆನ್ನಾಗಿ ಕಳಿಯಕ್ಕೆ ಅನುಕೂಲ ಆಯ್ತದೆ. ಕಳಿಯೋದು ಕೊಳೆಯೋದು ಎರಡಕ್ಕೂ ವ್ಯತ್ಯಾಸ. ಹೌದು, ಅದಕ್ಕೆ ಆಗ್ಲೇ ಅಣೆ ಹೇಳಿದ್ದು ಕಳಿಬೇಕಷ್ಟೇ, ಅದು ಕೊಳಿಬಾರ್ದು. ಕೊಳತ್ರೆ ನಮ್ ಭೂಮಿಗೆ ಹಾಕಿದ್ರು ಅದು ವೇಸ್ಟ್. ಈಗ ವೇಸ್ಟ್ ನ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೂ ಅನ್ನೋದಾರ ಅದು ಕಳಿಬೇಕಷ್ಟೇ. ಕಳತ್ರೆ ಚೆನ್ನಾಗಿ ಕಳ್ತಿದ್ರೆ, ಈಗ ನಾವ್ ಯಾವ್ದೇ ಒಂದು ಹಣ್ಣನ್ನಾಗ್ಲಿ ಚೆನ್ನಾಗಿ ಮಾಗಿದ್ರೆ ಅಂತೀವಲ್ಲ, ಹಂಗೆ ಇದು ಚೆನ್ನಾಗಿ ಕಳ್ತಿದ್ರೆ ನಮ್ ಭೂಮಿಗೆ ಒಳ್ಳೆ ಪೋಷಕಾಂಶಯುಕ್ತ ಗೊಬ್ಬರ ಆಯ್ತದೆ. ಇನ್ನ ಬೇರೆ ಏನಾದ್ರು ವಿಶೇಷ ಏನಾದ್ರು ಐತಾ ಅಣೆ? ಅದ್ರದ್ದು ಇನ್ನೇನು ವಿಶೇಷ ಏನು ಇಲ್ಲ. ಅದು ಇತ್ತೀಚೆಗೆ ಒಂದು ಬಯೋಚಾರ್ ಅಂತ ಹೇಳಿ ಬಂದೈತೆ ಶಂಕರಣ್ಣ. ಏನದು ಬಯೋಚಾರ್ ಅಂತ ಹೇಳಿ ನಮ್ಗೆ ಈ ಅವ್ರಿವ್ರುಗಳ ಹೆಸರು ಬರೀ ಆಚಾರ ಅಂತ ಕೇಳ್ಬಿಟ್ಟು ಕುಲ್ಮೆ ಆಚಾರ ಅನ್ನೋದ ತರದಲ್ಲೇ ನೆನಪಿಗೆ ಬಂದ್ಬಿಡ್ತದೆ. ಇಲ್ಲ, ಇದು ಬಯೋಚಾರ್ ಅಂತ ಅಂದ್ರೆ ಈಗ ನಾವು ಸಾಮಾನ್ಯ ನೋಡಪ್ಪ, ಈಗ ಒಲೆ ಉರಿಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ ಮೀನಕ್ಕ? ಒಲೆ ಉರಿಲಿಲ್ಲ ಅಂದ್ರೆ ಒಂಚೂರು ಎಣ್ಣೆ ಹಾಕೋದು, ಸೀಮೆ ಎಣ್ಣೆ ಹಾಕೋದು ಏನೋ ಮಾಡ್ತೀವಪ್ಪ. ಒಲೆ ಉರಿಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಮೊದ್ಲೆಲ್ಲ ಕೊಳಪೆ ತಗೊಂಡು ಊದ್ತಾ ಇದ್ದು, ಅವೆಲ್ಲ ಗೊತ್ತಿಲ್ಲ ಮೀನಕ್ಕಂತರ್ಗೆ. ಗ್ಯಾಸ್ ಮೀನಕ್ಕ ಅದು ದಿಟ್ಟನೆ ಆಯ್ತಾ? ಕೊಳಪೆ ತಗೊಂಡು ಊದ್ತಾ ಇದ್ದು, ಇಲ್ಲ ಅಂತ ತಟ್ಟೆ ಗಿಟ್ಟೆ ತಗೊಂಡು ಸಿಲ್ವರ್ ಗಾಳಿ ಹೊಡಿತಾ ಇದ್ವಿ, ಮಾಡ್ತಾ ಇದ್ವಿ. ಅವಾಗ ಚೆನ್ನಾಗಿ ಎತ್ಕೊಂಡು ಉರಿಯೋದು ಆಯ್ತಾ? ಈಗ ಈ ಬಯೋಚಾರ್ ಅಂದ್ರೆ ಏನು ಅಂತ ಅಂದ್ರೆ ಗಾಳಿ ಸಂಪರ್ಕ ಇಲ್ದನೆ ಸುಡ ಅಂತದ್ದು, ಗಾಳಿ ಇಲ್ದೇನೆ ಸುಡ ಅಂತದ್ದು. ಅದೆಲ್ಲ ಒಂದು ತಂತ್ರಜ್ಞಾನಗಳು ಹೊಸದಾಗಿ ಬಂದವೆ. ಇವತ್ತೇನ್ ನಮ್ದು ಈ ಕೃಷಿ ತ್ಯಾಜ್ಯಗಳು ಮತ್ತೆ ಜಾನುವಾರು ತ್ಯಾಜ್ಯಗಳು ಸಿಗ್ತಾ ಇದಾವ, ಅವನ್ನ ಗಾಳಿಯ ಸಂಪರ್ಕ ಇಲ್ದಂಗೆ ಅದನ್ನ ಸುಡ ಅಂತದ್ದು. ಅದ್ ಹೆಂಗೆ ಅಂತ ಹೇಳ್ತಾರೆ, ಆಯ್ತಾ? ಅದನ್ನ ಸುಡ್ಬೇಕು. ಆ ಸುಟ್ಟಾಗ ನೋಡು, ಈಗ ನಾವು ಒಲೆನಲ್ಲಿ ಸೌದೆ ಸುಟ್ಟಾಗ ಏನಾಗುತ್ತೆ? ಬೂದಿ ಆಯ್ತದೆ. ಇದ್ಲ ಹೆಂಗಾಯ್ತದೆ? ಅರ್ಧಂಬರ್ಧ ಸುಟ್ಟಾಗಲ್ಲ, ಅದೇ ಗಾಳಿ ಸಂಪರ್ಕ ಇಲ್ದೇನೆ ಸುಟ್ಟಾಗ ಇದ್ಲಾಯ್ತದೆ. ಅಂದ್ರೆ ಅದು ಪೂರ್ತಿ ಸುಡಾಕಲ್ವಲ್ಲ, ಹೌದು. ಆಗ ಅದು ಅರ್ಧಂಬರ್ಧ ಸುಟ್ಟಾಗ ಇದ್ಲಾಯ್ತದೆ, ಪೂರ್ತಿ ಸುಟ್ರೆ ಬೂದಿ ಆಯ್ತದೆ. ಇದ್ಲು ನೋಡಿ ಎಷ್ಟೆಷ್ಟು ಬಳಕೆ ಮಾಡ್ತಿದ್ದ ನಾವ್ ಹಿಂದೆಲ್ಲ, ಈ ಬಟ್ಟೆ ಐರನ್ ಮಾಡೋದು. ಆಮೇಲೆ ಹಿಂದೆಲ್ಲ ಸ್ವಲ್ಪ ಈಗ ಮಳೆ ಜಾಸ್ತಿ ಬೀಳ ಅಂತ ಜಾಗಗಳಲ್ಲಿ ರಾತ್ರಿ ಎಲ್ಲ ಬೆಂಕಿ ಹಾಕೊಳಕ್ಕೆ, ರೇಷ್ಮೆ ಮನೆಯಲ್ಲಿ ಸ್ವಲ್ಪ ಹೀಟು ಉಷ್ಣಾಂಶ ನಾವು ಸಮತೋಲನಲ್ಲಿ ಇಡ್ಲಿಕ್ಕೆ ಅವನ್ನೆಲ್ಲ ಬಳಸ್ತಾ ಇದ್ದ. ಆಮೇಲೆ ಇದು ಸುಣ್ಣ ಬೇಯಿಸಕ್ಕೋಸ್ಕರವ ಬಳಕೆ ಮಾಡ್ತಾ ಇದ್ದು, ಈ ತರದ್ದೆಲ್ಲ ಇತ್ತು. ಈ ಆ ತರದ್ ಅದನ್ನ
ಅದನ್ನ ಚಾರ್ಕೋಲ್ ಅಂತಾರೆ. ಈ ಕೃಷಿ ತ್ಯಾಜ್ಯಗಳನ್ನ ಸುಟ್ರೆ ಬಯೋಚಾರ್ ಅಂತ ಹೇಳಿ ಅಂತ ಅಂತಾರೆ. ಈ ಬಯೋಚಾರ್ದು ಏನು ಉಪಯೋಗ ಅಂತ ಅಂದ್ರೆ ಶಂಕರಣ್ಣ, ಈ ಬಯೋಚಾರ್ ಅನ್ನೋಂಥದ್ದನ್ನ ಗೊಬ್ಬರ ಆಗಿ ನಾವು ಬಳಕೆ ಮಾಡ್ಬೋದು. ಹೌದಾ? ಈಗೇನ್ ಕೃಷಿ ತ್ಯಾಜ್ಯಗಳಾಗ್ಬೋದು, ಜಾನುವಾರು ತ್ಯಾಜ್ಯಗಳಿದಾವಲ್ಲ, ಅದನ್ನ ಗಾಳಿ ಸಂಪರ್ಕ ಇಲ್ದಾನೆ ಸುಟ್ಟಾಗ ಅದು ಇದ್ಲ ತರ ಆಗುತ್ತೆ. ಅದನ್ನ ತಂದು ನಮ್ಮ ಗಿಡಗಳಿಗೆ, ಕೃಷಿ ಇದಕ್ಕೆ ಹಾಕಬಹುದು. ಅಂದ್ರೆ ಅದು ಗೊಬ್ಬರ ಬಳಸಬಹುದು ಅಂತ, ಗೊಬ್ಬರ ಆಗಿ ಬಳಕೆ ಮಾಡ್ಕೋಬಹುದು. ಈಗ ನಾವು ಬೂದಿನ ಹೆಂಗೆ ಗೊಬ್ಬರವಾಗಿ ಬಳಕೆ ಮಾಡ್ತೀವಿ, ಹೌದು, ಅದೇ ತರ ಇದನ್ನು ಬಳಸಬಹುದು ಅಂತೀಯ. ಅದನ್ನು ಬಳಕೆ ಮಾಡಬಹುದು. ಆ ತರ ಬಳಕೆ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಅದರಲ್ಲಿ ಈ ನೀರು ಮತ್ತೆ ಪೋಷಕಾಂಶಗಳು ಇರುತ್ತೆ ನೋಡು, ಅದನ್ನ ಹಿಡಿದಿಡ ಅಂತ ಒಂದು ಶಕ್ತಿ ಜಾಸ್ತಿ ಇದೆಯಂತೆ. ಏನ್ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿ ಹಾಕ್ತಿವೋ ಅದಕ್ಕಿಂತಲೂ ಜಾಸ್ತಿ ಶಕ್ತಿ ಇದ್ರಲ್ಲಿದೆ, ಬಯೋಚಾರಲ್ಲಿ. ಇತ್ತೀಚೆಗೆ ಈ ತರದ್ ಬರ್ತಾ ಇರೋದು. ಈ ಮೊನ್ನೆ ಬಾಳೆಹೊನ್ನೂರ್ಗೆ ಹೋಗಿದ್ವಲ್ಲ, ಅಲ್ಲುವೆ ಆ ಕಾಫಿನಲ್ಲಿ ಬಯೋಚಾರ್, ಕಾಫಿ ಸಿಪ್ಪೆ ಬರ್ತದ ನೋಡು, ಅದ್ರಲ್ಲಿ ಹೆಂಗ್ ಬಯೋಚಾರ್ ಮಾಡೋದು ಅನ್ನೋದ ಹೇಳ್ತಾ ಇದ್ರು. ಅಂದ್ರೆ ಈಗ ಪಲ್ಪ್ ಮಾಡಿದ್ದು ಉಳ್ಕೊಂಡಿರ್ತಲ್ಲ ಸಿಪ್ಪೆ, ಅದ್ರಲ್ಲಿ ಬಯೋಚಾರ್ ಮಾಡ್ಬಿಟ್ಟು ಅದನ್ನ ಕಾಫಿ ತೋಟಗಳಲ್ಲೇ ಮತ್ ಬಳಸೋದು, ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇದು ಈ ಬಯೋಚಾರು ಬಂದ್ಮೇಲೆ ಏನಾಗಿದೆ ಅಂತ ಅಂದ್ರೆ, ಅದು ಒಂಥರ ಒಳ್ಳೆಯ ಗೊಬ್ಬರ ಆಗ್ತಾ ಇದೆ. ಮಣ್ಣಿನ ಸಂರಕ್ಷಣೆಯನ್ನ ಮಾಡ್ಲಿಕ್ಕೆ ಹೆಚ್ಚು ಅನುಕೂಲನ ಅದು ಮಾಡ್ಕೊಡ್ತೈತೆ ಅಂತ ಹೇಳ್ಬಿಟ್ಟು ಶಂಕರಣ್ಣ ಅದನ್ನ ಹೆಚ್ಚಿಗೆ ಈಗ ಬಳಕೆ ಮಾಡ್ಬೇಕು ಅನ್ನೋ ತರದಲ್ಲಿ ಆಗಿದೆ. ಅದನ್ನ ಮಾಡ್ಕೊಂಡು ನಮ್ ಇದ್ರಲ್ಲಿ ತಂದಿಟ್ರೆ ಈ ಎಲ್ಲ ಸಾವಯವ ಇಂಗಾಲ ಮಣ್ಣಲ್ಲಿ ಜಾಸ್ತಿ ಇರಬೇಕು, ಅದನ್ನ ಹೆಚ್ಚಳ ಮಾಡ್ಲಿಕ್ಕೆ ಈ ಬಯೋಚಾರ ಅನ್ನೋಂಥದ್ದು ಭಾರಿ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹಂಗ ಅನುಕೂಲ ಇರೋ ಅಂತವ್ರು, ಅಥವಾ ಈಗ ತಂತ್ರಜ್ಞಾನ ಕಲ್ತ್ಕೊಂಡ್ಬಂದಿರ ಅಂತವ್ರು ಹೋಗ್ಬಿಟ್ಟು ನಾವು ನಮ್ಮ ಕೃಷಿ ತ್ಯಾಜ್ಯಗಳೇನಿರುತ್ತೋ ಅದನ್ನ ಬಯೋಚಾರಾಗಿ ನಾವು ಗೊಬ್ಬರ ಮಾಡ್ಬೋದು, ಬಯೋಚಾರಾಗಿ ಪರಿವರ್ತನೆ ಮಾಡ್ಕೊಂಡು ಅದನ್ನ ನಮ್ಮ ಭೂಮಿನಲ್ಲಿ ಬಳಕೆ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಅಣ್ಣಯ್ಯ, ಈಗ ಒಳ್ಳೊಳ್ಳೆ ವಿಚಾರವ ಹೇಳ್ದೆ ನೀನು. ನಾನು ಕೇಳಕ್ ಬಂದಿತ್ತು ಒಂದು, ನಿನ್ನಿಂದ ಸಾಕಷ್ಟು ವಿಚಾರ ಸಿಕ್ಕಿತ್ತು ನನ್ಗೆ ಇಂದು, ಆಯ್ತಾ. ಈಗ ಬಯೋಚಾರ ಹೇಳಿದ್ದು ಬಹಳ ಖುಷಿ ಆಯ್ತು. ಆಮೇಲೆ ಈ ಏನಂಗೆ ನಮ್ಮ ಕೃಷಿ ತ್ಯಾಜ್ಯಗಳನ್ನ ಸದ್ಬಳಕೆ ಮಾಡ್ಕೋಬೇಕು, ಈ ಗೊಬ್ಬರ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಚೆನ್ನಾಗಿ ಹೇಳ್ದೆ. ಈಗ ನೋಡು, ಮುಂದಿಂದ ಯಾವ್ದಾದ್ರು ಫಂಕ್ಷನ್ ಆಯ್ತಾ ನೋಡೋಣ, ಯಾವ್ದಾದ್ರು ಇದ್ರೆ ಹೇಳು. ಫಂಕ್ಷನ್ ಯಾವ ಗೊತ್ತಿಲ್ಲ ನಂಗೆ. ಹಂಗಲ್ಲ ಅಣ್ಣಯ್ಯ, ಫಂಕ್ಷನ್ ಅಂತಂದ್ರೆ ಈಗ ತರಬೇತಿ ಯಾವ್ದಾದ್ರು, ಈಗ ಇನ್ನೇನು ನಮ್ದು ಕಟಾವೆಲ್ಲ ಆಯ್ತು, ಇನ್ ಮುಂದಕ್ಕೆ ಹೆಂಗಿರೋ ಸ್ವಲ್ಪ ಬಿಡು ಇರ್ತೀವಲ್ಲ, ಈಗ ಹೆಂಗಿರೋ ಈ ವಾರದಲ್ಲಿ ಅವ್ನಿಗೆ ಬರಕ್ ಹೇಳ್ತೀನಿ, ನಿನ್ ಮಂಜಣ್ಣಂಗೆ ಟ್ರ್ಯಾಕ್ಟರ್ ಹಾಕ್ಸಿದ್ರೆ ಆಚೆಗೆ ಇನ್ನೊಂದ್ 4-4 ದಿನದ ಕೆಲಸ ಆಟ ನನಗೆ ನಾನು ನೋಡ್ಕೊಂಡಿರ್ತೀನಿ ಏನು ಅಂತ. ಅಂದ್ರೆ ಈಗ ಸಂಕ್ರಾಂತಿ ಆಸುಪಾಸಲ್ಲಿ ಯಾವ್ದಾರು ಇದ್ರೆ ಹಬ್ಬಕ್ಕಿಂತ ಮುಂಚೆ ಆದ್ರೆ ಹೋಗ್ ಬರೋಣ, ಇಲ್ಲ ಹಬ್ಬ ಕಳ್ಕೊಂಡ್ಬೇಕಾದ್ರೆ ಹೋಗ್ ಬರೋಣಂತೆ. ಮೀನಕ ಹಣ ಏನು ಕರ್ದೆ, ಇಲ್ಲ ಬೀದಿಲೆ ನಿಂತ್ಕೊಬಿಟ್ಟು, ಅಣಯ್ಯ ಈಗ ಹೊಸಿ ನೀನ್ ಹೇಳ್ದಂಗೆ ಆಗ್ಲೇ ಚಳಿ ಇತ್ತಿಲ್ಲ, ಈಗ ಚಳಿ ಆಯ್ತೈತೆ, ಒಂಚೂರು ಒಳಿಕ್ ಹೋಗೋಣಂತೆ. ಬಿಸಿದೇನಾರು ಒಂಚೂರು. ಸರಿ 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 ಸರಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ.